ಮನಸ್ಸಾದ್ರೆ ಮಾತ್ರ ಕಾಣ್ತದೆ. ನೀನು ಹೇಳಿದಾಗ ಕೇಳಿಕೊಂಡು ಹಿಂದೆ ಹೋಗಲಿಕ್ಕೆ ಅಣ್ಣ ಹೇಳಿದ್ರಲ್ಲ ನಾವು. ಸಾಧ್ಯ ಇದ್ರೆ ನನ್ನನ್ನು ಏನು ಬೊಬ್ಬಿಟ್ಟು ಹೆದರಿಸುವಂತ ಭಾವಿಸಿದೆ ನಮ್ಮನ್ನು. ನಿನ್ನ ಬೊಬ್ಬೆಗೆ ಹೆದರುವುದು ಅಂತ ಭಾವಿಸಬೇಡ. ನೋಡೊಮ್ಮೆ ಬೊಬ್ಬಿಡು, ಬೊಬ್ಬೆ ಇಡು ಒಮ್ಮೆ. ನಮ್ಮ ಅಭ್ಯಾಸ ಅದು ವೀರಪಾನ. ಅದು ಪಾನ ನಮ್ಮದು ವೀರಪಾನ. ವೀರಪಾನ ಅಂತಲ್ಲ ವೀರಪಾನ. ಯಾಕೆ ತಡೆದೆ ಯಾರು ನೀನು? ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀವು ಮುಂದುವರಿಬೇಕು. ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಲಿಕ್ಕೆ ನಮಗೆ ಸಮಯ ಇಲ್ಲ. ಸಾಮಾನ್ಯವಾಗಿ ಮಾತನಾಡುವಂತವರಲ್ಲ ನಾವು. ನೀನು ಯಾರು ಮೊದಲು ಹೇಳಿದ್ರೆ ನನಗೆ ಪ್ರಶ್ನೆ. ಹೌದೇ? ದಿಕ್ಪತಿಗಳಲ್ಲಿ ದೇವೇಂದ್ರನು, ಅವ ಯಮನು, ನಿರುತಿಯೋ, ವರುಣನು, ವಾಯುವೋ, ಅವ ಮತ್ತೊಂದು ದೇವಲೋಕದ ಮಹಾದ್ವಾರದ ಕಾವಲು. ನಾನು ನಕ್ಕದ್ದು ಅಂತ ನೀನು ನಕ್ಕಿದ್ದ ಜಾಗ್ರತೆ. ಮೊದಲು ನೀವು ನಕ್ಕಿದ್ದ. ನನ್ನ ಹಾಗೆ ನಗಾಟಿಗೆ ಹೊರಡಬೇಡ. ನಿಮ್ದು ಆರೋಗ್ಯಕ್ಕಿಲ್ಲ. ನೀವು ಎಷ್ಟು ತರದಲ್ಲಿ ನಗಾಡಿದ್ರು ಆ ರೀತಿ ನನ್ನ ಇನ್ನು ನಾಲಿಗೆ ದುಪ್ಪಿಗೆ ಹಾಕ್ಯಾರ ಕಾಯ್ತವನೆ. ಬೇರೆ ಒಟ್ಟು ನನಗೆ ಇನ್ನು ನಾಲಿಗೆ ರುಚಿ ಆಗಬಹುದು. ನೀನು ಬಾಗಿಲು ಕಾಯುವವನು. ಕೇವಲ ಕಾಯಿಲು ಮಾತ್ರ ಹೆಚ್ಚುವರಿ ನೋಡ್ತಾರೆ ನಿನಗೆ. ಹೆಚ್ಚುವರಿ ಹೊಣೆಗಾರಿಕೆ ಬಂದವರನ್ನು ವಿಚಾರಿಸೋದು, ಒಳಗೋಗಿ ಹೇಳಬೇಕು, ಆಮೇಲೆ ಉತ್ತರವನ್ನು ತಗೊಂಡು. ಹೌದಾ? ಮತ್ತೆ ಯಾಕೆ ನಿಮಗೆ ಅಧಿಕಾರ ಪ್ರಸಂಗ ಮಾತಾಡೋದು? ಕೇಳುವುದನ್ನು ಕೇಳುದು ಬಿಟ್ಟು ಬೇರೆ ಏನಾದ್ರು ಕೇಳುದು ಯಾಕೆ? ಇಂಥ ವೇಗ ನಿಮ್ಮದು. ಅದು ವೇಗವನ್ನು ಹೇಗಾದ್ರೂ ತಡಿಬೇಕಲ್ಲ ಅಂತ ಈಗ ಅಡ್ಡ ನಿಂತದೆ. ನಮ್ಮ ವೇಗಕ್ಕೆ ಮತ್ತೆ ನಿಲ್ಲಬೇಡ. ಎದೆ ಗುಂಡಿಗೆ ಪುಡಿಯಾಗಿ ಹೋದಿತ್ತು. ಅತಿಯಾದ ವೇಗ ಸಲ್ಲದು. ಏನು ಆಗ್ಲಿಕ್ಕಿಲ್ಲ. ಅಪಘಾತ ಮುಂದಿರುವುದಕ್ಕಾಗಬೇಕು, ನಮಗಾಗ್ಲಿಕ್ಕಿಲ್ಲ. ನನ್ನ ಉದ್ಯೋಗ ಮಾಡ್ತೇನೆ. ನೀವು ಯಾರು? ನಿಮ್ಮ ಹೆಸರೇನು? ನೀವು ಇಷ್ಟು ಮಂದಿ ಒಟ್ಟಾಗಿ ಬರೋದಕ್ಕೆ ಇಲ್ಲಿಗೆ ಕಾರಣವೇನು? ಇಷ್ಟು ವಿಚಾರ ನನಗೆ ಸತ್ಯಕ್ಕೆ ಸಾಕು. ಹೌದಾ? ನಾನು ನನ್ನ ಪರಿಚಯವನ್ನು ಹೇಳಿಕೊಳ್ಬೇಕಷ್ಟೇ. ಮೊದಲು ಒಬ್ಬ ಬಂದಿದ್ದ, ಅವನನ್ನು ನೀವು ಗೊತ್ತುಂಟ? ಮೊದಲು ಬಹಳಷ್ಟು ಮಂದಿ. ಈಗ ದೇವಲೋಕಕ್ಕೆ ಯಾರೆಲ್ಲ ಬಂದಿದ್ದಾರೆ ಎಂಬವ್ರ ಬಗ್ಗೆ ಪರಿಚಯ ಎಲ್ಲ ನಿನಗೆ ಉಂಟಲ್ಲ. ಒಬ್ಬ ಅರುಣಾಸ್ತ್ರ ಅಂತ ಬಂದಿದ್ದ, ಅವನ ಬಗ್ಗೆ ಗೊತ್ತಿಲ್ಲ ನಿನಗೆ? ಅವನ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ ನಾವು. ಇಲ್ಲಿಂದ ಪೆಟ್ಟದಿಂದ ಹೊಡಿತಾನೆ. ಈಗ ಲೋಕದಲ್ಲಿ ರಣ ಹೇಳಿ ಅರುಣಾಸುರ. ಅವ ಮತ್ತೊಮ್ಮೆ ಬಂದ್ರೆ ನಿಮಗೆ ಪರಿಚಯ ಹತ್ತಿದ. ಮತ್ತೊಮ್ಮೆ ಬಂದ್ರೆ ಪರಿಚಯ ಅರುಣಾಸುರ. ಅವನಿಗೆ ಅದೇ ಅರುಣಾಸುರ. ಅವನು ಮತ್ತೆ ಪರಿಚಯ ಸಿಗದೆ ನೋಡು. ಹಾಗಿದ್ರೆ ನೀವು ಅವರೇ ಅವರೆಲ್ಲ ಕಡ್ಲೆ. ನೀವು ಅವರೇ ಅರುಣಾಸುರ ಬಂದಿದ್ದೀರಿ. ಬಹಳಷ್ಟು ಬದಲಾವಣೆ. ಇನ್ನೊಮ್ಮೆ ರಣ ಹೇಳಿದ್ರೆ ನನ್ನ ಮುಂದೆ ಹೇಳಿದ ಜಾಗ್ರತೆ. ನೀವು ರಣ ಹೇಳಿ ಅಂದು ಓಡಿದ್ದು ನಿಮಗೆ ಪಾಠ ಕಲಿಸುವುದಕ್ಕಾಗಿ. ನೀವು ಅಂದು ಓಡಿ. ಹೌದು, ಇಂದು ಆಗದ ಪುನಃ ಬಂದಿದ್ದೇನೆ. ಇಂದು ಪುನಃ ಬರೋದಕ್ಕಾಗಿ ಅಂದು ಓಡಿದ್ದು ನೆನಪಿಟ್ಟುಕೋ. ಅವತ್ತಾಗಂತ ಅನ್ಯಾಯ ಏನಿದೆಯೋ ಅದಕ್ಕೆ ಸರಿಯಾದಂತ ಪ್ರಾಯಶ್ಚಿತ್ತ ಒದಗಿಸುವುದಕ್ಕೆ ಬಂದಿದ್ದೇನೆ. ಬ್ರಹ್ಮದೇವನ ಬರಪಲ, ಜಗಶಾಲದ ಅನುಗ್ರಹ, ದೈತ್ಯರ ಬೆಂಬಲ, ಹೊಸತ ನಗರವನ್ನು ನಿರ್ಮಾಣ ಕೂಡ ಮಾಡಿದ್ದೇನೆ. ಹಂಬಲಿಸಿ ಬಂದಿದ್ದೇನೆ. ನನಗೆ ಲೋಕವಿಲ್ಲ, ಇರುವುದಕ್ಕಾಗಿ ತಾಣ ಇಲ್ಲ. ನಾಗಲೋಕಕ್ಕೆ ಬಂದದಲ್ಲ. ನಾವೇ ಬೇಕಾದ ಕ್ಷೇತ್ರವು ನಾವೇ ನಿರ್ಮಿಸಿದ್ದೇವೆ ಲೋಕದಲ್ಲಿ. ಏಕರಾತ್ರಿ ಎಂಬಂತಹ ನಗರ. ಅಷ್ಟು ಅಹಂಕಾರ ಉಂಟು ಅವನಿಗೆ. ಆಯ್ದು ಹಿಡಿದು ರಣರಂಗಕ್ಕೆ ಬರಲಿ. ಅವನನ್ನು ಅಲ್ಲಿ ನೋಡಿ ಕೊಟ್ಟೆ ರಣರಂಗದಲ್ಲಿ. ನೀನು ಆಗತ್ತದೆ. ಅಡಿ ಮುಂದಿಟ್ಟರೆ ಕಾಲು ಕಡಿವೆ. ಹೌದು, ಕಾಲು ಕಡಿದು ಏನು ಮಾಡ್ತೀನಿ? ಕೈಯಲ್ಲಿ ಕೊಟ್ಟೆ. ಕೈಯಲ್ಲಿ ಕೈ ಕಡಿದ್ರೆ ತಲೆಯಲ್ಲಿ ಇಟ್ಟೆ. ತಲೆಯಲ್ಲಿ ಕಡಿದ್ರೆ ನೆಲದಲ್ಲಿ ಇಟ್ಟೆ. ನೆಲದಲ್ಲಿ ಇಟ್ಟರೆ ಗಾಳಿಗೆ ಹಾರಿಸ್ತೇನೆ. ಮುಂದೆ ಮಾಡ್ತಿ? ಗಾಳಿಯನ್ನು ಬಿಡ್ತೇನೆ. ಎಲ್ಲಿಂದ? ಗಾಳಿ ಬಿಡ್ತೇನೆ. ಅವ್ರನ್ನೇನು ಮಾಡುದು ಅಷ್ಟೇ. ಹೌದು, ಬಿಟ್ಟು ಬಿಡು. ಏನು ನಿನಗೆ ಪರಿಚಯ ಬೇಕಂತ? ಹೌದು. ಹೇಳುವಂತವನಾಗುತ್ತೇನೆ, ಕೇಳುವಂತವನಾಗು. ನೀವು ಹೇಳುವಂತವನಾದ್ರೆ ನಾನು ಕೇಳುವಂತವನಾಗುತ್ತೇನೆ. ಮಹಾಪ್ರಭುಗಳು, ಮಹಾಮಂತ್ರಿ, ನಮ್ಮವರು ಉದ್ಯೋಗ ಮಂತ್ರಿಗಳವರು. ನಿಮ್ಮ ಹೆಸರೇನು? ಸರಿ ಮಾಡ್ಕೊಳ್ಳಿ. ಜೊತೆಗೆ ಸೇರಿಸಿ ಯಾವಾಗಲೂ ಸರಿ ಇರ್ತದೆ. ಸರಿ ಮಾಡಬೇಕಾಗ್ತಿಲ್ಲ. ಗಂಡು ಕಲಿ ಸಿಡಿಯ ಮರಿ ಪ್ರಚಂಡ
ಎದುರಿಗೆ ನಿಂತವರೆಲ್ಲ ಬೆಂಕಿಯೇ ಉಂಟಾಗಿತ್ತು. ನನಗೆ ಹೆದರಿಕಿಲ್ಲ. ನೀವು ಉದ್ಯೋಗ ನಮ್ಮಲ್ಲಿ ಎಲ್ಲರೂ ಮಂತ್ರಿಗಳೇ. ಎಲ್ಲರೂ ಮಂತ್ರಿ? ಅಷ್ಟ ಮಂತ್ರಿಗಳಲ್ಲಿ ಒಬ್ಬ. ಎಲ್ಲರೂ ಮಂತ್ರಿಗಳಾಗಿ ಹೇಗಾಗಿದೆ ಎಲ್ಲರೂ ಮಂತ್ರಿಗಳಾಗಬೇಕು ಹೊರಟಿದ್ದೀವಿ. ನಮಸ್ಕಾರ. ಹೆಸರೇನು ಹೇಳಬೇಕಾ? ಯುದ್ಧ ಮಾಡುದಿಲ್ಲ ನಾವು. ಸಾಕಲ್ವಾ? ಉದ್ಯೋಗ ಹೇಳಿಲ್ಲ. ನಾವು ಅಲ್ಲಿ ಸೇವೆ ಮಾಡ್ತೀವಿ. ನಾನು ಪುಸ್ತಕ ವರದಿ ಒಪ್ಪಿದ್ಯಾ? ಸಣ್ಣದಾಗಿ ಮಾಡಿ, ದೊಡ್ಡದಾಗಿ ಮಾಡಬಾರ್ದು. ಸಮಯ ಪ್ರಜ್ಞೆ ಇದೆ. ದೊಡ್ಡ ಗಾತ್ರ, ದೊಡ್ಡ ಸಂಪುಟ, ಗಜಗಾತ್ರ. ಸಾಧ್ಯವಿಲ್ಲ ಎಂಬುದಾಗಿ ಹೇಳಿಲ್ವೇ ನೀನು? ಹೇಳಿದ್ದೇನೆ. ಏನಂತ? ಇದುವರೆಗೂ ಬರ್ತಾರಂತೆ. ನಿಮ್ಮನ್ನು ಸಿಂಹಾಸನದಿಂದ ಕೆಳಗೆ ಎಳೆದ ಒಳಗಿದ್ದದ್ದು ದಾಳಿ ಮಾಡಿದ್ಯಾ? ದಾಳಿ ಮಾಡಿದ್ದು ಮಾತ್ರವಲ್ಲ, ಈ ಸುಮಣತ್ರನ್ನು ಸದೆ ಬಡಿಯುವುದಕ್ಕೆ ಮುಂದುವರಿತಾ ಇದ್ದೆ. ಇದು ನಿನ್ನ ಛಲವನ್ನು ಬಿಟ್ಟು ಬಿಡು. ನಿನ್ನ ಎದುರಾಗಿ ನಿಂತವನು ಸಾಮಾನ್ಯನಲ್ಲ, ನಾನೇ ವಾಯುದೇವ. ಅರುಣಾಖ್ಯ ಹಿಂದಿಯ ಕಥೆ. ಹೌದು, ಹಿಂದಿಯ ಕಥೆ ನಮಗೆ ತಿಳಿದಿದೆ. ಹಾಗಿರುವಾಗ ಅನ್ಯಾಯವನ್ನು ಮಾಡುವುದಕ್ಕೆ ನಾಗಲೋಕಕ್ಕೆ ದಾಳಿ ಮಾಡಿದ್ದೀರಿ. ನೀವು ಮಾಡಿದಂತಹ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡ್ತೇನೆ. ಒಮ್ಮೆ ಲಕ್ಷ್ಯ ವಹಿಸಿ ನೋಡು. ಈಗ ಅಲ್ಲಲ್ಲಿ ಭೂ ಕಂಪನಗೊಳ್ತಾ ಇದೆ. ಯಾರ ಸಾಮರ್ಥ್ಯದಿಂದ? ನಮ್ಮೊಡೆಯಾದ ಅರುಣಾಖ್ಯನ ಸಾಮರ್ಥ್ಯದಿಂದ. ಆತನ ಸಾಮರ್ಥ್ಯವನ್ನು ಅರಿತು ಈ ಹೊತ್ತು ನಮ್ಮಲ್ಲಿ ಯುದ್ಧಕ್ಕಾಗಿ ಬಂದಂತಾದ್ರೆ ನಿನ್ನ ಬೆನ್ನಿಗೆ ಮಾಡಿಸ್ತೇನೆ ಮೂರ್ಖ. ಸಾಧನಕ್ಕೆ ಬಂದಿದ್ದೇವೆ. ಇದು ಒಂದಿನ ಬಂದು ಮಾತು ಹೇಳ್ತೇನೆ. ಪೀಠದ ಅಧಿಕಾರವನ್ನು ಬಿಟ್ಟು ಕೊಡ್ತೀಯಾ? ಈ ಮೊದಲು ನೀವು ಹೇಳಿದಂತಹ ಮಾತು ಕೂಡಿತೆಂಬ ಹಾಗೆ ಹೇಳಿದ್ದೇವೆ, ಪಡೆದಿದ್ದೇವೆ. ಮತ್ತೆ ಓಡಿ ಹೋದವರು ನೀವು. ಯಾರು? ನೀವು ಯಾವಾಗ ಬಂದದ್ದು ನಾವು? ಅರುಣಾಸುರನೊಟ್ಟಿಗೆ ಬಂದಿರುವ ನೀವು. ಅರುಣಾಸುರ ನಮ್ಮ ಒಡೆಯ ಬಂದಿದ್ದಾರೆ. ಹೌದು. ಯಾರಿಂದ ಓಡಿ ಹೋದದ್ದು? ನಮ್ಮಿಂದ ಓಡಿ ಹೋದ್ದು. ನಿಮ್ಮಿಂದ ಅಲ್ಲ, ಖಂಡಿಕೆ ಇದೆ. ಹಾಗೆ ನಮ್ಮಿಂದಾಗಿ ಅವರು ಕಂಡು ಬಂದಲ್ಲಿ ಈಗ ಪುನಃ ಬಂದಿದೆಯಲ್ಲ, ನಿನಗಾಗಿ ಹೇಳುತ್ತೇನೆ, ಈ ಸ್ವರ್ಗಲೋಕ ನಿನಗೆ ಸಿಗಲಿಕ್ಕಿಲ್ಲ. ವ್ಯರ್ಥವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಏನಾರ ಮಾಡಬಹುದು ನೀವು? ಈಗ ನಮ್ಮನ್ನು ವಿಚಾರಿಸಕ್ಕೆ ಮುಂದಾಗಿದ್ಯಾ? ಹೌದು. ನಿನ್ನಲ್ಲಿ ಮಾತು ಅಗತ್ಯವಿಲ್ಲ. ಮಾಡಬೇಕಾದ್ದೇನು ಮಾಡ್ತೇನೆ. ಯಾಕೆ ಇಲ್ಲ ಎಂಬುದಾಗಿ ಹೇಳಬೇಕು. ಏನು ಅರುಣಾಸುರನ ಮೊದಲಿನ ನಾಮ ಹಾಗೆ ಅಂತ ಭಾವಿಸಿದ್ದೇನು? ಹೇಳಿ ಅರುಣನಲ್ಲವೇ? ತುಂಬಾ ಸೇನಾನಿಯಾಗಿದ್ದವ. ಇನ್ನು ಏಕವೀರಾತ್ರಿಯ ದೊರೆ, ದಾನವರಿಗೆ ನೇತಾರನಾಗಿ ಬ್ರಹ್ಮನ ವರಬಲ, ಮಾನವೀಯ ಅನುಗ್ರಹ, ರೈತರ ಬೆಂಬಲ ಇದೆಲ್ಲವನ್ನು ಕೂಡಿಸಿಕೊಂಡು ಬಂದವನಿದ್ದೇನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಮೊದಲಿನ ಹಾಗೆ ಅಂತ ಭಾವಿಸಿ ಯುದ್ಧರಂಗವನ್ನು ಪ್ರವೇಶ ಮಾಡಿದ್ರೆ ಸೋಲಿನ ಸಭೆ ತುಂಬಬೇಕಾಗಿ ಆದೀತು. ಮರ್ಯಾದೆಯಾಗಿ ದೇವಪೀಠವನ್ನು ಬಿಟ್ಟು ಕೊಡ್ತೀಯಾ? ಅಲ್ಲ ಹಿಡಿದಂತ ಕಡಕದಿಂದ ಔಷಧಿ ಮಾಡಿಸಿ ಆದರೆ ಮೂಲತಃ ನೀನೇನು, ನಾನೇನು ಎನ್ನುವುದನ್ನು ಮತ್ತೊಮ್ಮೆ ಸಮೀಕ್ಷೆ ಮಾಡಿ ನೋಡು. ಏನು ಸ್ಥಿತಿಗರ್ಭ ಛೇದನ ಮಾಡಿದ್ದೇನೆ. ಯಾಕಾಗಿ ನಮ್ಮಪ್ಪನಾದಂತಹ ಕಶ್ಯಪ ಬ್ರಹ್ಮನ ತಪಸ್ಸಿನ ತೇಜಸ್ಸು ನಮ್ಮ ಶತ್ರು ಸ್ವರೂಪದಲ್ಲಿ ಎದುರಿರಬಾರದು. ಹಾಗಾಗಿ ಆತ ಶತ್ರುವಾಗುವುದಿದ್ದರೆ ಉಪಾಯಾಂತರವಾಗಿ ಆತನನ್ನು ಮಿತ್ರನನ್ನಾಗಿಸಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಗರ್ಭಛೇದನವನ್ನು ಮಾಡಿದೆ. ಅದು ಪೂರ್ಣವಾಗಿ ಬರ್ತಿದ್ರೆ ನಿಮಗೆ ವಿರೋಧಿಸುವಂತ ಸಾಮರ್ಥ್ಯ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರವಾಗಿ ಕ್ಷಮಿಸಿದ್ದೀನಿ.
ನೀವು ಅವರನ್ನು ಮಾರಾಟರು ಎಂಬುದಾಗಿ ಪರಿಗಣಿಸಿದೆ. ಈ ಕಾಲದಲ್ಲಿ ಹವಿರ್ಭಾಗದಲ್ಲಿ ಅವರೊಂದಿಗೆ ಸಹಪಂಕ್ತಿ ಭೋಜನ ಮಾಡುತ್ತಾ ಇದ್ದೇವೆ ಬಿಡು ಎಂಬುವಾಗ ಅವರ ಮೌಲ್ಯ ಹೆಚ್ಚಿದೆ ವಿನಃ ಅವರಿಗೇನು ನನ್ನಿಂದ ಅನ್ಯಾಯವಾಗಲಿಲ್ಲ. ಇದೇ ರೀತಿಯಾಗಿ ದೇವರ ರಹಸ್ಯವನ್ನು ಒಳಗೆ ಅಡಗಿಸಿಟ್ಟು ಬೇರೆ ಬೇರೆ ಕೃತಿಗಳನ್ನು ಸಾಧಿಸುವುದರ ಮೂಲಕವಾಗಿ ಮೂರು ಮೂರ್ತಿಗಳ ಕ್ಷಾತ್ರ ತೇಜ ದೇವೇಂದ್ರ ಎನ್ನುವಂತಹ ಕೀರ್ತಿಗೆ ಪಾತ್ರರಾಗಿದ್ದೇನೆ. ಈಗ ನಿನ್ನ ಹಣೆಯಲ್ಲಿ ಬಹಳಷ್ಟು ವಿಚಾರಗಳು ಬಂದು ಒಂದುಗೂಡಿರಬಹುದು. ಒಂದಷ್ಟು ಜಾಗ ಬಿಟ್ಟಿದ್ದಾರೆ ಬ್ರಹ್ಮದೇವ ಈ ಕುಲಿತ ಹತ್ತಿಗೆ. ಆದ್ದರಿಂದ ಸಾರಿ ಹೇಳ್ತಿದ್ದೇನೆ, ಕೆಟ್ಟು ತಿಂದು ಸಾಯುವೆಯೋ ಇಲ್ಲ ಬದುಕಬೇಕೆನ್ನುವ ಆಸೆ ಉಂಟು. ಅಲ್ಲ ನಮ್ಮವರನ್ನು ನಿಲ್ಲಿಸಿಕೊಂಡು ನಾನಿನ್ನು ಬಾರಿಸಿದ್ರೆ ನೀನು ಬಿಟ್ಟು ಬೇರೆ ಹೋಗ್ಬೇಕಷ್ಟೇ. ಹೋಗಬೇಕಾದಿದ್ದರೆ ನನಗೆ ಹೋಗಬೇಕಿಲ್ಲ. ಇದು ನಡುಕ ಔಷಧ ಹಿಂಗಾಗಿ ನಿನಗೆ ಈಗ ವಾಸನೆ ದದಿಕ್ಕೆ ಬೆನ್ನೆಲು ಬಲ್ವೇ ನಾವು ದದಿಕೆ ಮಹರ್ಷಿಗಳ ಬೆನ್ನೆಲುಬು. ಇದು ಅಷ್ಟಸಂಖ್ಯೆ ಇದು. ಯುದ್ಧ ಆಗುವಾಗ ಸ್ವಲ್ಪ ಅದರಲ್ಲಿ ಹೊರಟಿದಾಗ ಹೌದಾ? ನಿನಗೆ ಮುಂದಿನ ವಾಸನೆ ಬರ್ತದೆ. ಈಗ ದೇವಲೋಕಕ್ಕೆ ಯಾರು ಹೊರ ಹೇಳು. ಈಗ ದೇವಲೋಕಕ್ಕೆ ನಾನು ದೇವೇಂದ್ರ ಮಲ್ಲ. ನಿನ್ನ ಸುದ್ದಿ ಬೇಡ. ನೀನು ಅವಸರ ಮಾಡಿದ್ರೆ ನಾನು ದೇವೇಂದ್ರನಲ್ಲ. ನೀನು ಸೇರಿಸಬೇಕಾದರೂ ಸೇರಿಸು, ಸುಮ್ಮನೆ ಯಾಕಾದ್ರಲ್ಲ ಸೇರಿಸಿ. ಅಲ್ಲ ಇಷ್ಟವರೆಗೆ ನಾನು ಇದ್ದುದು ನಾನು ಅಲ್ಲದಿದ್ರೆ ಮತ್ತೆ ಏನು ಅಂತ ನಿನ್ಸ್ಕಟ್ಟೆ ಆಗ್ಬೇಕು. ಯಾವುದನ್ನು ಬಿಡಬೇಕು. ಇಲ್ಲದಿದ್ರೆ ಹೊತ್ತು ಬಂತುದಾಗ ಇದ್ದವ ಎಲ್ಲಿಗೆ ಹೋದ? ಹೊಸತು ಬರುವಾಗ ಹಳತನ್ನು ಬಿಡಬೇಕಾಗ್ತದೆ. ನೀ ಅದನ್ನು ಸೇರಿಸುವುದು ಯಾಕೆ? ಅಲ್ಲ ಹಳ್ತನ್ನು ಬಿಟ್ಟಿದ್ದನ್ನು ದಾಖಲಿಸಿ ಮತ್ತೆ ಹೊಸ್ತನ್ನು ಸೇರಿಸಿಕೊಳ್ಳುವ ಅಗತ್ಯ ಇಲ್ಲ. ಹೌದಾ? ದೇವಲೋಕಕ್ಕೆ ಯಾರು ದೊರೆ? ಇನ್ನು ಬಿಡುವ, ಇನ್ನು ದೇವಲೋಕಕ್ಕೆ ದೊರೆ ಬಿಡುವ. ನಾನಲ್ಲ, ನೀ ಬೇಡ ಅಂತ ಹೇಳಿಲ್ಲ ನಾನು. ಹೊಸ ದೊರೆಯ ಬಗ್ಗೆ ಹೇಳು. ಹೊಸ ದೊರೆ ದೇವರಲ್ವ? ಸಂತೋಷದವರ ಮುಖ ನೋಡೋದು ಅರುಣಾಖ್ಯನೇ ದೇವೇಂದ್ರ. ಹೌದು, ದೇವಪೀಠ ಯಾರು ಇರಬೇಕಾ? ಅರುಣಾಖ್ಯ ದೇವೇಂದ್ರ. ಅರುಣಾಖ್ಯ ಸುರೇಂದ್ರ. ಅಸುರೇಂದ್ರ. ಆಸುರೇಂದ್ರ ದೇವಪೀಠ ಏನು ತೋರಿಸ್ತೇನೆ ತೋರಿಸ್ತೇನೆ. ಅದು ಪೀಠ ಕಂಡಾಕ್ಷಣ ನನ್ನನ್ನು ಸೆಳೀತದೆ. ನನ್ನ ಕಣ್ಣ ಮುಂದೆ ಬಾ ಬಾ ಕುಳಿತುಕೋ. ಹೇಳ್ತದೆ ಪೀಠ. ನಾನು ಕುಳಿತುಕೊಂಡು ಇನ್ನು ಹತ್ತಿರ ಬರುವಾಗ ಎಡೆ ಕಾಲಿಂದ ತುಳಿದು ದೂರಕ್ಕೆ ತಪ್ಪುತ್ತೇನೆ. ನೀನು ಕೂತ್ಕೊಂಡ್ರೆ ನನಗೆ ಬೇಡ ಬೇಡ ಹೋಗು ಹೋಗು ಅಂತ ಹೇಳ್ತದೆ. ಬೇಡ ಬೇಕು ತೀರ್ಮಾನ ಮಾಡಬೇಕದವ ನಾನು. ಪೀಠಾರೋಹಣ ಮಾಡ್ತಾ ಇದ್ದೇನೆ ಬರಲಿ. ದೇವೇಂದ್ರ ಬಾಯಿಲಿ ಬಾಯಿಲಿ. ಇಂದ್ರ ಹೊಗಳಿಕೆ ಮಾಡು. ಅರಿತಿಮಿರ ಮಾಸ್ತಂಡ ವೈರಿಗಜ ಸಿಂಹಸ್ವರೂಪ ಮಡಿದೆ ಪರಾಕ್ರಮ ಕಂಠೀರವ. ನೀನು ಎದೆಗೆ ಹೊಡ್ಕೊಳ್ಳುವುದಕ್ಕೆ ತಲೆಗೆ ಹೊಡ್ಕೊ. ಹೆದರಿಕೆ ತಲೆಗೆ ಹೀಗೆ ಹೊಡ್ಕೊ. ಮಾಸ್ತಂಡ ನಮ್ಮವನು ವೈರಿಗಜ ಸಿಂಹಸ್ವರೂಪ ನಮ್ಮವನು ಅರುಣಾಕ್ಷ ಮಹಾಭೂಪತಿ ನಮ್ಮವನು. ಸ್ವರ ಹೇಳಿಸಿದ್ರೆ ಜಾಗ್ರತೆ ಅಲ್ಲ ಮುಂದೆ. ನೀವು ಹತ್ತಿರ ನಮ್ಗೆ ಸ್ವರಕ್ಕೆ ಏನು? ನಿಮ್ಮ ಸ್ವರ ಹಾಗೆ ನಾವು ಜೊತೆ ಸ್ವರಕ್ಕೆ ಬಂದಿದ್ದು ಸ್ವರ ಏರಿಸಿದ್ರೆ ಕೆಟ್ಟವನೇ. ಹೌದಾ? ಎಲ್ಲ ಅಭ್ಯಾಸ ಮಹಾರಾಜ ಮಾತನಾಡು. ಇದು ನೋಡಿ, ಈಗ ನೀನು ಸೇವಕ, ನಾನು ದೊರೆ ಗೊತ್ತವ ನಿನಗೆ. ಒಂದು ಕಾಲದಲ್ಲಿ ನಾನು ಅದು ಒಂದು ಕಾಲ ಬೇರೆ, ಅದು ಈ ಕಾಲ ಬೇರೆ. ಈಗ ಕರೆದಾಗ ಹೋಗೊಟ್ಟು ಬರಬೇಕು. ಸೇವಕರ ಹಾಗೆ ಇರುವುದು. ನನ್ನ ಊಳಿಗೆ ಅದವ. ಇಷ್ಟು ಹೊತ್ತು ನೀವೊಂದು ಸಮಾನ ಸ್ಕಂದರಾಗಿ ಮಾತಾಡಿದ್ದು ಅಂತ ನಾನು ಬೇರೆ ಬೇರೆ ಅದೆಲ್ಲ ನಾನು ಮಾತಾಡಿದಾಗ ಇನ್ನೊಂದು ಮಾತಾಡೋದು ಸಿದ್ಧವಿಲ್ಲ. ನಿನಗೆ ಪಾನಿ ಯಾವ ಅಂತ ಆಮೇಲೆ ಹೇಳ್ತೇನೆ. ನಿನಗೆ ಊಳಿಗೆ ನನ್ನಂತೆ ಕರೆದಾಗ ಹೋಗೊಟ್ಟು ಬಂದು ನಾನು ಹೇಳಿದ ಕೆಲಸ ಮಾಡ್ಬೇಕು. ನನ್ನ ಒಳಗೆ ಮರೆಯಾಗು ಮರೆಯಾಗು. ನೀನು ಹೋಗ. ಆ ದೇವತೆಗಳು ಸೆರೆಯಾಡುತ್ತಲ್ಲ ಬರಲಿಲ್ಲ ನನ್ನ ಕಣ್ಣ ಮುಂದೆ. ಒಬ್ಬೊಬ್ಬರನ್ನ ಕಳಿಸು, ಒಬ್ಬೊಬ್ಬರನ್ನ ಕಳಿಸು. ಇಲ್ಲಿಗೆ ಹೋಗುದು ಕೊಡ ಮಾಡು. ಸಾಲದಷ್ಟು ಸುಂದರ ನಿನಗೆ. ಹೇಳ ಮೇಲೆ ಯಾರು ನೀನು? ಅಗ್ನಿ. ನನ್ನ ಅಡುಗೆ ಮನೆಯ ಒಲೆಯ ಒಳಗಿರಬೇಕು. ಒಲೆ ಬಿಟ್ಟು ಉರಿದ ನಂದಿ. ಇವ ಯಾರಪ್ಪ? ಯಾರು
ನಾನು ವಾಯು. ಸುಯಿಸಿ ನೀನಲ್ವ? ಅದಲ್ಲ, ಅದು ಬೇರೆ, ನಾನು ವಾಯುದೇವ. ಅದೇ ನೀನು ಬೇರೆ ಆಗೋದು. ಸುಳ್ಳಿಂದ ಪ್ರವಹಿಸುವ ನೀನಲ್ವೇನ ವಾಯು ಅಲ್ವೇನ? ಮತ್ತೆ ನೀನು ಅದಲ್ಲ ಅಂತ ಹೇಳಿ ನೀನು ಅದಲ್ಲ ಅಂತ ಮತ್ತೆ ಹೊತ್ತದು ಉಂಟು ಯಾವುದು ಹಾಗೆ ಹೇಳು. ಒಳ್ಳೆಯ ಸುಗಂಧ ಪೂರಿತವಾದಂತಹ ವಾಯು ನಾನು ತಿರುಗಾಡುವುದೆಲ್ಲ ಪ್ರವಹಿಸಬೇಕು. ಎಲ್ಲರೂ ದುರ್ನಾತ ಹೊಡೆದ್ರೆ ನೀನು ಪರೀಕ್ಷೆ ಕೊಡ್ತಾರೆ. ತಲೆ ಎಂತದದು? ಯಾವ ನೀನು ತಲೆ ಕೆಳಗೆ ಸ್ವಲ್ಪ ಉಂಟವರಿಗೆ ಹಾಗೆ ಹಾಕ ಕುಬೇರ ಭಂಡಾರ ಹೊಡೆದು ಉಂಟಲ್ವಾ? ಭಂಡಾರ ಭಂಡಾರ ಕಾಲು ಮಾಡೋಕ ಸಾಡಿ ದೇವಾಲಯ ನಮ್ಮ ಸ್ವಾಧೀನವಾಗಿದೆ. ಹಾಗೆ ನಿಲ್ಲಿ ಆಳ್ವಿಕೆಯನ್ನು ಮಾಡುವಂತ ಉದ್ದೇಶ ನಮ್ಮದೇನಲ್ಲ. ನಾವು ಏಕವೀರಾದಿಗೆ ಹೋಗ್ತೇನೆ. ನಿಮಗೆ ಮನಸ್ಸಿಲ್ಲಾದ್ರೆ ಬರ್ಬೋದು, ಇಲ್ಲಿ ಇರ್ಬೇಕು ಅಂತ ಆದ್ರೆ ಇರ್ಬೋದು, ಗೊತ್ತಾಯ್ತಲ್ಲ. ಆದ್ರೆ ದೇವತೆಗಳ ಬಗ್ಗೆ ಜಾಗೃತರಾಗಿರೋಣ. ಮಹಾ ಕಪಟಿಗಳವರು. ಓಹೋ, ಸಂಧ್ಯಾ ಸಮಯ ಸಮೀಪಿಸುತ್ತಿದೆ. ಗಾಯತ್ರಿ ಆಗಬೇಕು. ಪೂಜಾ ಮಂದಿರವನ್ನು ನನಗೆ ಸಹಕಾರಿಗಳು ಇನ್ನು ನಮಗೆ ಒದಗಿಂತಹ ದುರ್ಬಲ ಸ್ಥಿತಿಯ ಬಗ್ಗೆ ಮರುಕವಾಗುತ್ತಾ ಇದೆ. ಅಯ್ಯ, ಆತನ ಕೂಲಿಗಳ ಆಳುಗಳಾಗಿದ್ದುಕೊಂಡು ಅವನೆಂದಂತೆ ಹೆಜ್ಜೆ ಇಟ್ಟು ನಡೆಯಬೇಕಾದಂತಹ ದುಸ್ಥಿತಿ. ಹಾಗಾಗಿ ಈ ಸ್ಥಿತಿಯಲ್ಲಿ ಅದೆಷ್ಟು ದಿನ ಮುಂದುವರಿಯಲು ಸಾಧ್ಯ? ನಮ್ಮನ್ನು ಕಾಪಾಡುವವರು ಯಾರಿದ್ದಾರೆ ಎಂಬುದಾಗಿ ಚಿಂತಿಸುವಾಗ ಆ ವಿಧಾತನ ವಿರಹ ನಮಗೆ ಅನ್ಯ ದೈವತ್ವವಿಲ್ಲ. ಹಾಗಾಗಿ ಬನ್ನಿ, ಸದ್ದುಗದ್ದಲವಿಲ್ಲದೆ ಸತ್ಯಲೋಕವನ್ನು ಸೇರಿಕೊಳ್ಳೋಣ. ನೀವು ಮೂರು ಮೂರ್ತಿಗಳು ನಿಶ್ಚಯಿಸಿದಂತೆ ಮೂರು ಲೋಕದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡು ದೇವತೆಗಳ ಸಹಕಾರದೊಂದಿಗೆ ನಿಮ್ಮದಾದಂತಹ ಧರ್ಮಸಮ್ಮತ ಸಾಮ್ರಾಜ್ಯವನ್ನು ಚುಕ್ಕಾಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಮುಂದುವರಿಯುತ್ತಾ ಇದ್ದೆವು. ಆದರೆ ಇದೀಗ ಅಂದು ಲೋಕ ಜೀವನದಿಂದ ಮರೆಯಾದಂತಹ ಅರುಣಾಖ್ಯ ಪುನರಪಿ ಲೋಕ ಜೀವನವನ್ನು ಹೋಗಿ ಅದೇನೋ ಶಕ್ತಿ ಸಂಪನ್ನನಾಗಿ ವರ್ಚಸ್ವಿಯಾಗಿ ಸುಮನಸರನ್ನು ಸಮರದಲ್ಲಿ ಬಡಿದೋಡಿಸಿದ. ಹೀಗಾಗಿ ಅವನಲ್ಲಿ ಕೈಸೋದಂತಹ ನಾವಿದ್ದು ಅವನ ಹುಡುಗದ ಆಳುಗಳಾಗಿದ್ದೇಬೇಕಾದಂತಹ ದೃಷ್ಟಿ ಬಂದೊದಗಿದೆ. ಸ್ವರ್ಗವನ್ನು ಸೂರ್ಯಗೊಂಡಿದ್ದಾನೆ ಎಂಬವಾಗ ನಾವಿಂದು ಅನಾಥರಾಗಿದ್ದೇವೆ. ಏನಾದರೂ ಒಂದು ಉಪಾಯ ಪರಿಹಾರ ನೀನೇ ತೋರಬೇಕು. ಹೌದು ಸ್ವಾಮಿ ಎನ್ನುವುದನ್ನು ಈ ಹಿಂದಿನ ಪ್ರಕರಣಗಳಿಂದಲೇ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ನಿಜ. ಮಹಿಷಾಕ್ಷರನ್ನು, ಶುಂಭಾಸುರನನ್ನು, ಚಂಡಮುಂಡನನ್ನು, ಧೂಮ್ರಾಕ್ಷರನ್ನು ನಮಗೆ ಒದಗಿಸಿ ಕೊಟ್ಟು ನಮಗೆ ಸುಖವನ್ನು ಕರುಣಿಸಿದಳಲ್ಲಿ ಆಕೆ. ಸತ್ಯ. ಅರುಣಾಸುರನನ್ನು ವಧಿಸುವುದಕ್ಕೆ ಆಕೆ ಸಮರ್ಥಳು ಎನ್ನುವುದನ್ನು ನಾನಿಟ್ಟಂತಹ ಹೊರಬರಗಳೇ ಸೂಚಿಸುತ್ತದೆ. ಓಹೋ, ಆದ್ದರಿಂದ ಅವಕಾಶ ಮಾಡುವುದು ಸರಿಯಲ್ಲ. ನಾವೆಲ್ಲ ಮಣಿದ್ವೀಪವನ್ನು ಸೇರಿಕೊಳ್ಳೋಣ, ಭಕ್ತಿಯಿಂದ ಆಕೆಯನ್ನು ಸ್ತುತಿಸೋಣ, ನಮ್ಮ ಕಷ್ಟಗಳನ್ನು ಆಕೆಯಲ್ಲಿ ಹೇಳೋಣ. ಆಕೆಯನ್ನು ಪರಿಹರಿಸ್ತಾಳೆ. ಸ್ವಾಮಿ, ಏನು ನಾವೆಲ್ಲರೂ ಎಂದಾದರೆ ಹರಿಹರವೂ ಇಲ್ಲದೆ ದೇವರಿಂದ ಪೂರ್ಣವಾಗುವುದಿಲ್ಲವಲ್ಲ? ಅವರ ಸಾನ್ನಿಧ್ಯ ಖಂಡಿತವಾಗಿಯೂ ಅಗತ್ಯವಿದೆ. ಆದ್ದರಿಂದ ಮೊದಲಾಗಿ ಅವರನ್ನೇ ಸ್ತುತಿಸೋಣ. ಈ ಸಮಯದಲ್ಲಿ ಹರಿಹರನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕೆ ಕಾರಣವೇನೋ ತಿಳಿಸಬೇಕು. ಅರುಣಾಸುರನನ್ನು ವಧಿಸುವುದಕ್ಕಾಗಿ ಜಗದಂಬಿಕೆಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕಾಗಿದೆ. ಆದ ಕಾರಣ ನಾವೆಲ್ಲ ಮಣಿದ್ವೀಪವನ್ನು ಸೇರಿಕೊಳ್ಳೋಣ.
ಕಷ್ಟವಾಯಿತು ನನ್ನಲ್ಲಿ ಹೇಳಿಕೊಳ್ಳಿರಿ, ಕಷ್ಟವನ್ನು ಪರಿಹರಿಸಿಕೊಡ್ತೇನೆ. ನಿನ್ನಿಂದ ಪ್ರಸಾದವಾಗಿದ್ದಂತಹ ಇಂದ ಪದವಿಯಲ್ಲಿ ಸುಖವಾಗಿ ಮುಂದುವರಿಸಿಕೊಂಡು ಬರುತ್ತಾ ಇದ್ದೇವಮ್ಮ. ಆದರೆ ಅಂದು ರಣಕರದಿಂದ ರಣಹೇಳಿಯಾಗಿ ಓಡಿ ಹೋದಂತಹ ಅರುಣಾಖ್ಯ ಈ ಕಾಲದಲ್ಲಿ ಮತ್ತೊಮ್ಮೆ ಲೋಕ ಜೀವನವನ್ನು ಹೊತ್ತು ಅತಿ ವರ್ಚಸ್ವಿಯಾಗಿ ಬಲಾನ್ವಿತನಾಗಿ ಸುಮನಸರನ್ನು ಸಮರದಲ್ಲಿ ಬಡೆದೋಡಿಸಿದನಮ್ಮ. ಅಷ್ಟು ಮಾತ್ರಕ್ಕೂ ತೃಪ್ತನಾಗದೆ ನಮ್ಮೆಲ್ಲರ ಅಧಿಕಾರವನ್ನು ತಾನೇ ಸೆಳೆದುಕೊಂಡು ನಮ್ಮೆಲ್ಲರನ್ನು ಆತನ ಊಳಿಗದ ಆಳುಗಳನ್ನಾಗಿ ಇರಿಸಿಕೊಂಡಿದ್ದಾರಲ್ಲ. ಹೀಗಾಗಿ ಅವನ ಆಳ್ವಿಕೆಯಲ್ಲಿ ಸಾಧು ಸಜ್ಜನರಿಗೆ ಜೀವನ ದುಸ್ತರವಾಗಿದೆ ತಾಯಿ. ಯಾಗ ಯಜ್ಞಗಳು ಜರುಗುತ್ತಿಲ್ಲ, ಗೋ ಬ್ರಾಹ್ಮಣರಿಗೆ ಹಿತವಿಲ್ಲವಾಗಿದೆ, ಪಶುಗಳು ಶಿಶುಗಳು ಸದಾಕಾಲವೂ ಹಿಂಸೆಗೆ ಈಡಾಗುತ್ತಾರೆ. ಇಂದು ಅಧರ್ಮವನ್ನು ತಾಂಡವಾಡಿಸುತ್ತಾ ಧರ್ಮದ ತಲೆಯನ್ನು ಮೆಟ್ಟಿ ನಿಂತಿದ್ದಾನೆ ಖಳ. ಎಂತಾದರೂ ಸರಿ, ಖಳರನ್ನು ವಧಿಸಿ ಸಜ್ಜನರು ಶಾಂತಿಯಿಂದ ಬದುಕುವುದಕ್ಕೊಂದು ಅವಕಾಶವನ್ನು ಮಾಡಿಕೊಡುತ್ತಾರೆ, ಅವಕಾಶವನ್ನು ಮಾಡಿಕೊಡುತ್ತಾರೆ. ಅರುಣಾಸುರನಾಗಿ ನಿಮ್ಮೆಲ್ಲರ ಪಾಲಿಗೆ ಕಷ್ಟವಾಯಿತೆ. ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಗೋಗಳಿಗೆ ಬ್ರಾಹ್ಮಣರಿಗೆ ಕಷ್ಟ ಕೊಡ್ತಾ ಇದ್ದಾನೆ. ಸುರಲೋಕವನ್ನರಲ್ಲಿ ದೇವತೆಗಳನ್ನೆಲ್ಲ ದಶೆಗಣಿಸಿ ಅನ್ಯಾಯದಿಂದಲಾಗಿ ಸುರಗತಿಗೆ ನಡೆದುಕೊಂಡು ತಾನಾಗಿ ಮರಾಂಧತೆಯಿಂದ ಮೆರೆಯುತ್ತಾ ಇದ್ದಾನೆ. ಹೆದರಬೇಡಿ, ಅರುಣಾಸುರನ್ನು ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮವನ್ನುಂಟು ಮಾಡಿಕೊಡ್ತೇನೆ. ಆದರೆ ಕೊಲ್ಲುವುದಕ್ಕೆ ಕಂಟಕವೊಂದು ಪ್ರಾಪ್ತಿಸಿದೆ. ಅದು ಆತ ದೇಹ ಬಲದಿಂದಲೇ ಈ ರೀತಿ ಕೊಪ್ಪಿ ಮೆರೆಯುತ್ತಾ ಇಲ್ಲ, ಆತ್ಮವರ್ಚಸ್ಸನ್ನು ಹೆಚ್ಚಿಸಿಕೊಂಡಿದ್ದಾನೆ. ಆತ ಅದನ್ನು ಅಜೇಯವಾದಂತಹ ಭಕ್ತಿಯಿಂದ ಪ್ರತ್ಯಕ್ಷೀಕರಿಸಿಕೊಂಡು ವರವನ್ನು ಪಡೆದುಕೊಂಡ. ಅದೇ ಹೊತ್ತಿನಲ್ಲಿ ಶಾರದೆ ಆತನನ್ನು ಅನುಗ್ರಹಿಸುವುದಕ್ಕೆ ಮುಂದಾಗಿ ಆತನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದಾಳೆ. ತ್ರಿಸಂಧ್ಯಾ ಕಾಲದಲ್ಲಿ ಈ ಮಂತ್ರವನ್ನು ಪಠಿಸು, ನಿನ್ನ ಆತ್ಮವರ್ಚಸ್ಸು ಹೆಚ್ಚುತ್ತದೆ, ನೀನು ಮರಣ ಭೀತಿಯಿಂದ ದೂರನಾಗ್ತಿ ಎಂಬ ಹಾಗೆ ಆಕೆ ಉಪದೇಶಿಸುತ್ತಿದ್ದಾಳೆ. ಶಾರದೆಯಿಂದ ಅನುಗ್ರಹೀತನಾದಂತಹ ಅರುಣಾಸುರ ತ್ರಿಸಂಧ್ಯಾ ಕಾಲದಲ್ಲಿಯೂ ನಿಷ್ಠೆಯಿಂದ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇದ್ದಾನೆ. ಆದ ಕಾರಣ ಆತನನ್ನು ಕೊಲ್ಲುವುದು ಕಷ್ಟವಾದೀತು. ಆದ ಕಾರಣ ನೀವಿದಕ್ಕೊಂದು ಉಪಾಯ ಮಾಡಬೇಕು. ನಿಮ್ಮೆಲ್ಲರಿಗೂ ಗುರು ಎಂದೆನಿಸಿಕೊಂಡಂತಹ ಬೃಹಸ್ಪತ್ಯಾಚಾರ್ಯನನ್ನು ಅವನಲ್ಲಿಗೆ ಕಳುಹಿಸಿಕೊಡಬೇಕು. ಬೃಹಸ್ಪತ್ಯಾಚಾರ್ಯ ತನ್ನ ವಾಕ್ಶಕ್ತಿಯಿಂದಲಾಗಿ ಆತನ ಆ ಗಾಯತ್ರಿ ನಿಷ್ಠೆಯಿಂದ ದೂರನಾಗುವಂತೆ ಮಾಡಬೇಕು. ಹಾಗೆ ಅರುಣಾಸುರ ಗಾಯತ್ರಿ ಮಂತ್ರದಿಂದ ವಂಚಿತನಾದಾದ್ರೆ ಆ ಸಂದರ್ಭದಲ್ಲಿ ಆತನನ್ನು ವಧಿಸಿ ಅದೋ ಲೋಕಕ್ಕೂ ನಿಮಗೂ ಕ್ಷೇಮವನ್ನುಂಟು ಮಾಡಿಕೊಡ್ತೇನೆ, ಅಂತರ್ಧಾನಳಾಗ್ತೇನೆ, ಅಂತರ್ಧಾನಳಾಗ್ತೇನೆ, ಅಂತರ್ಧಾನಳಾಗ್ತೇನೆ. ಆ ದುರದನ ಮಾಡುತ್ತಿರುವಂತಹ ಗಾಯತ್ರಿ ಪುರಸ್ಕಾರವನ್ನು ವಿಫಲಗೊಳಿಸುವುದಕ್ಕೋಸ್ಕರವಾಗಿ ಪ್ರೇರೇಪಿಸುತ್ತೇನೆ. ನಾನು ಕೈಗೊಂಡಂತಹ ಕಾರ್ಯದಲ್ಲಿ ಯಶಸ್ವಿಯಾಗುವಂತೆ ಆಶೀರ್ವದಿಸಿ ಶ್ರೀದೇವಿಯ ಅನತ್ಯಂತೆ ಬ್ರಾಹ್ಮಣ ವೇಷಧಾರಿಯಾಗಿ ಅರುಣಾಲಯಕ್ಕೆ ಬಂದಿದ್ದೆ. ಬಡಿಗರಿಗೆ ಹಣದ ಆವೇಶವನ್ನೊಡ್ಡಿ ಅವರನ್ನು ಹೇಗಾದ್ರೂ ಒಪ್ಪಿಸಿ ಅರಮನೆ ಒಳಪ್ರವೇಶ ಮಾಡಿದ್ದು ಮಾತ್ರವಲ್ಲ, ಈಗ ಜಪ ಮಾಡುವ ಕೋಣೆ ಯಾವುದು ಹುಡುಕುತ್ತಾ ಬಂದೆ. ಇವ ಎಲ್ಲಿ ಕೂತಿದ್ದಾನೆ? ಹೇಗೆ ಈ ಲೋಕದ ಪರಿವೇ ಇಲ್ಲ, ಗಾಯತ್ರಿಗೋಸ್ಕರ ಒಂದೇ ಒಂದು ಗುರಿ. ಇವ ಕಂಡರೆ ಯಾವ ವ್ಯವಹಾರವನ್ನು ಮಾಡುವುದಕ್ಕಾಗೋದಿಲ್ಲ, ಕಣ್ಣು ಬಿಡಬೇಕಲ್ಲ, ಏನು ಮಾಡುವ ಅಂತ ಆಲೋಚಕ. ಏನಾದ್ರೂ ಶಬ್ದ ಮಾಡಿ ನೋಡಿದ್ರೆ ಆಗಿತ್ತು, ಶಬ್ದಕ್ಕೆ ಆಗಿತ್ತು. ಶಬ್ದಗಳಿಗೆಲ್ಲ ಕಣ್ಣು ಬಿಡುವವನಲ್ಲ, ಚೆನ್ನಾಗಿದ್ದಾನೆ, ಏಕಾಗ್ರತೆಯಲ್ಲಿದ್ದಾನೆ. ಇವನು ಏಕಾಗ್ರತೆ ಕೆಡಬೇಕಾದ್ರೆ ವಿಕಟನಾಗಿ ಬಿಡ್ತೇನೆ.
ಅಂತಹದ್ರಲ್ಲಿ ನೀನೊಬ್ಬ ಹಾಗೆ ಬಂದ ಏನಾದ್ರೂ ಮೋಡಿ ಮಾಡಿದೆಯಾ ಅಲ್ಲ ಏನಾದ್ರೂ ಮಹೇಂದ್ರ ವಿಧಿಯನ್ನು ಪ್ರದರ್ಶಿಸಿದೆಯಾ ಮಹೇಂದ್ರ ವಿದ್ಯೆ ಅಂದಾಗ ನೆನಪಾಗ್ತದೆ ನಮ್ಮ ಆಜನ್ಮ ವಿರೋಧಿಗಳಾದಂತಹ ದೇವತೆಗಳ ಪಕ್ಷವಾದಿಯಾಗಿ ಬಂದವನೇ ದೇವತೆಗಳ ಪಕ್ಷ ಗುಡ್ಡಡಗಿಸಿ ಬಿಟ್ಟರು ಕೆಟ್ಟವನೇ ದೇವತೆಗಳ ಪಕ್ಷವಲ್ಲ ನೋಡಿದರೆ ಬ್ರಾಹ್ಮಣ ಅಂತ ಕಾಣಿಸುತ್ತಿರುವ ಬ್ರಾಹ್ಮಣ ಪೂಜಾಂಗವನ್ನು ಪ್ರವೇಶಿಸಿದ್ದು ಮಾತ್ರವಲ್ಲ ಅಗಹಾರಿಯಾದ ಅಮೃತತ್ವವನ್ನು ಒದಗಿಸಿಕೊಡಬಲ್ಲಂತಹ ಪರಮ ಪಾವನವಾದ ಗಾಯತ್ರಿ ಮಂತ್ರದ ಉಪಾಸನೆಯಲ್ಲಿ ನಾನು ತೊಡಗಿದ್ದರೆ ಬ್ರಾಹ್ಮಣನಾಗಿದ್ದು ಗಾಯತ್ರಿಗೆ ತೊಡಕುಂಟು ಮಾಡಿದೆಯಲ್ಲ ಯಾರು ನೀನು ಹೇಗೆ ಬಂದೆ ಯಾಕೆ ನಗಾಡಿದೆ ಹೋದ ಹೋದಲ್ಲಿ ನಿನ್ನ ಬಗ್ಗೆ ಜನರಾಡುವ ಮಾತನ್ನು ಕೇಳಿ ಸಂತೋಷಗೊಂಡವ ಹೋದಲ್ಲಿ ನಿನ್ನ ಬಗ್ಗೆ ನಾನು ಕೇಳಿದ್ದೆ ಪ್ರತ್ಯಕ್ಷವನ್ನು ನಿನ್ನನ್ನು ಈಗ ನಾನು ಕಾಣುತ್ತಾ ಇರುವುದ ಇದ್ದ ವ್ಯತ್ಯಾಸ ಕಂಡು ನನಗೆ ನಗು ತಂದು ಹೋದ ಏನಂತರವನ್ನು ಕಂಡ ಪ್ರಚಾರದಲ್ಲಿ ಇದ್ದ ಹಾಗೆ ಇಲ್ಲಿ ಇಲ್ಲಲ್ಲ ಅಂತ ಅಷ್ಟೇ ಏನಾಗಿದೆ ಇಲ್ಲದಿದ್ರೆ ನೀನೀಗ ಗಾಯತ್ರಿ ಜಪ ಮಾಡುವುದು ಇದು ನಿನಗೆ ಅಗತ್ಯವೋ ಭೂಷಣವೋ ಯಾಕೆ ಬೇಡ ಯಾಕೆ ಹೇಸಿಗೆ ಅಯ್ಯೋ ಆ ವಿಧಿಯನ್ನು ತಪಸ್ಸಿನ ಮೂಲಕ ವೆಂಚಿಸಿ ಅವನಲ್ಲಿ ಇದ್ದಂತ ಎಲ್ಲ ಸತ್ವವನ್ನು ನಿನ್ನೊಳಗೆ ತುಂಬಿಸಿಕೊಂಡು ಅವನ ಸ್ಥಾನವನ್ನೇ ಹೀರಿದ ನಿನಗೆ ಈ ಗಾಯತ್ರಿ ಅಗತ್ಯವೋ ಇದು ಕೇವಲ ಒಡಲನ್ನು ದಂಡಿಸಿದ ಹಾಗಾಗುತ್ತಿರುವ ಇಲ್ಲಿಯ ಸುಖವನ್ನು ಬಿಟ್ಟು ಪರ ಸುಖಕ್ಕೆ ಮನಸ್ಸು ಮಾಡಿದ ಹಾಗಾಗುತ್ತಿಲ್ವೋ ಇನ್ನೂ ಹೆಚ್ಚು ತುಂಬಿಸಿಕೊಳ್ಳೋಣ ಅಂತ ಯೋಚನೆ ತುಂಬಿಸಿಕೊಳ್ಳಬೇಕಾದ್ರೆ ಒಳಗೆ ಕೊಳ್ಳಬೇಕೋ ಬೇಡ ಈಗ ನಿನಗೊಂದು ಉದಾಹರಣೆ ಕೊಡ್ತೇನೆ ಒಂದು ಬಂಡೆ ಕಲ್ಲನ್ನು ತೆಗೆದು ಹಾಲಿನ ಕಡಲಿಗೆ ಹಾಕು ಅದು ಹಾಲು ಕುಡಿದ ರುಚಿ ಹಾಕದಕ್ಕೆ ಇಲ್ಲ ಯಾಕಿಲ್ಲ ಅದಕ್ಕೆ ಹೀರಿಕೊಳ್ಳುವ ಸ್ವಭಾವವೇ ಇಲ್ಲ ಇದಕ್ಕೆ ಹೀರಿಕೊಳ್ಳಿಕ್ಕೆ ಜಾಗ ಉಂಟ ಇಲ್ಲಿ ಇಲ್ವೋ ಎಲ್ಲಿಂದ ಎಲ್ಲ ಅಲ್ಲಿಂದನ್ನೆಲ್ಲ ತುಂಬಿಸಿಕೊಂಡು ಹಾಗಿದ್ರೆ ನನ್ನ ಪ್ರಯತ್ನ ಪ್ರಯೋಜನ ಇಲ್ಲ ಅದಕ್ಕೆ ಉಂಟ ನಿನ್ನ ಪ್ರಯತ್ನ ಹೇಗಾಯ್ತು ಹೇಗೆ? ನಮ್ಮ ಬೇಕು ಬೇಡವನ್ನು ತಿಳಿದು ನಡೆಯುವ ತಾಯಿ ಮನೆಯಲ್ಲಿ ಇದ್ದರೆ ಆ ತಾಯಿಯನ್ನೇ ಮತ್ತೊಬ್ಬರಿಗೆ ಮಾಡಿ ನಮ್ಮ ಅಗತ್ಯಕ್ಕೆ ನಮ್ಮ ಕೆಲಸಕ್ಕೆ ಒಂದು ತೊತ್ತನ್ನು ಕ್ರಯಕ್ಕೆ ತಕ್ಕೊಂಡು ಹಾಗಾಗುವುದಿಲ್ಲ ನಿನ್ನದು ನೀನು ಯಾರು ನೆನಪುಂಟ ನಿನಗೆ ಏನು ನೆನಪಿಲ್ಲ ಜನ್ಮತಃ ನೀನ್ಯಾರು ಏನು ಏನಾಗಿದೆ ನಿನಗೆ ಗುರುಗುರು ಪ್ರಾರಂಭ ಆದ್ಯಾನೆ ಈಗ ಗುರು ಗುರು ಅಲ್ಲ ನಾನು ಗುರು ಮತ್ತೆ ಗುರುವಿನಂತೆ ಕಾಣ್ತೀನಿ ನಾನು ಗುರು ಅಲ್ಲ ನಿನಗೆ ಗುರು ಅಂದಾಗ ನೀನು ಬಾವಿಗೆ ಬಿಡುವುದಿಲ್ಲ ನನ್ನನ್ನು ಗುರು ಅಂದ್ರೆ ಯಾರು ಗುರು ಅಂದ್ರೆ ಯಾರು ನಿನ್ನ ಬೆರಳು ಮೇಲೆ ಹೋಗುತ್ತೇನೋ ನನಗೆ ಅರ್ಥ ಆಗಿದೆ ನೀನು ಮೇಲೆ ಹೋಗ್ಲಿಕ್ಕೆ ಆಲೋಚನೆ ಮಾಡ್ತೀಂತ ನಿನ್ನನ್ನು ಬೃಹಸ್ಪತಿ ಅಂದದ್ದಲ್ಲ ಕೆಟ್ಟವನೇ ವರ್ಣಾನಾಂ ಬ್ರಾಹ್ಮಣ ಗುರು ವರ್ಣದಲ್ಲಿ ಜನ್ಮದಿಂದ ಬ್ರಾಹ್ಮಣ ಆಗುವುದಾನೇನು ಲೋಕಮುಖಕ್ಕೆ ಉಪದೇಶಿಸಬೇಕಾದಂತಹ ಸ್ಥಾನವನ್ನು ಹೊಂದಿದವ ಏನೇನಾದ್ರೂ ಸಂಬಂಧ ಉಪದೇಶ ಮಾಡುವುದಕ್ಕಿದ್ದವನು ಲೋಕಕ್ಕೆ ಹೇಳುವ ನಿನಗೆ ನನ್ನಿಂದ ಹೇಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟು ಆಲೋಚನೆ ಮಾಡು ಲೋಕವನ್ನೇ ಸರಿಸಿ ನಿಂತವನು ಅರುಣಾಚಲ ವರ್ತಮಾನ ಕಾಲಕ್ಕೆ ನನ್ನ ಹೆಗಲಿನಲ್ಲಿ ಉಂಟು ಧರೆಯ ಭಾರ ಯಾವನಿಗೆ ಕರ್ತೃತ್ವದ ಹೊಣೆಗಾರಿಕೆ ಇದೆಯೋ ಅವನಲ್ಲಿ ಅಧಿಕವಾದಂತಹ ವರ್ಚಸ್ಸು ತುಂಬಿಕೊಂಡಿರಬೇಕಾಗುತ್ತದೆ ವರ್ಚಸ್ಸನ್ನು ತುಂಬಿಸುವಂತಹ ಯಾವುದು ಗಾಯಂತ್ರಾಯತೆ ಇತಿ ಗಾಯತ್ರಿ ಹೌದಾ ಆದ್ದರಿಂದಲೇ ಅನವರತವು ಅದನ್ನು ಗಾಯನ ಮಾಡುವುದರ ಮೂಲಕವಾಗಿ ಅಧಿಕವಾದಂತಹ ಶಕ್ತಿಯನ್ನು ತುಂಬಿಸಿಕೊಳ್ಳೋಣ ಅನ್ನುವಂತಹ ಎಣಿಕೆಯನ್ನು ಹುಡಿ ನಾನು ಇದನ್ನು ತೊಡಗಿದ್ದೇನೆ ನಿನಗೆ ಅದೆಲ್ಲ ಅರ್ಥ ಆಗದಿದ್ರೆ ಬೇಡ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಕೌಶಿಕನ ಕಥೆ ಗೊತ್ತುಂಟ ನಿನಗೆ ಹೇಗಮ್ಮ ಬ್ರಾಹ್ಮಣನನ್ನಿಸಿ ವಿಶ್ವಾಮಿತ್ರನನ್ನಿಸಿಕೊಂಡ ಹಾಗೆ ನಾವು ಮುಂದುವರಿದ ತಪ್ಪೇನು ಅಲ್ಲ ಬೇಕೇ ಬೇಕು ಎಲ್ಲರಿಗೂ ಸಾವಿರದ ಅಮೃತ ಅಗತ್ಯ ಉಂಟು ಅಂತ ಹೇಳುದು ನಾನು ಯಾಕಿಲ್ಲ ಅಂತ ಕೇಳುದು ನಾನು ಅಯ್ಯ ನೀನು ಹುಟ್ಟಿನಲ್ಲಿ ಏನು ಎನ್ನುವುದನ್ನು ತಿಳ್ಕೊಳ್ಳದೆ ನೀನು ಮತ್ತೊಂದನ್ನು ಹೀಗೆ ಮಾಡ್ತಿದ್ದರೆ ಒಂದು ಪರಾಟೆ ಅಂತ ಹೌದಲ್ವ ವರ್ಚಸ್ಸು ತುಂಬಿಸಿಕೊಳ್ಳುವುದಕ್ಕೂ ವರ್ಚಸ್ಸು ತುಂಬಿಸಿಕೊಳ್ಳಿಕ್ಕೆ ನಿನ್ನಲ್ಲಿ
ಕಡಿಮೆ ಇದ್ರಲ್ವ ಈಗ ತುಂಬಿಸಿಕೊಳ್ಳೋದು? ಹುಟ್ಟಿನಿಂದಲೇ ಉಂಟಾ? ಹುಟ್ಟಿನಲ್ಲಿ ಈಗ ವಿಶ್ವಾಮಿತ್ರ ಹಾಗೆ ಮಾಡಿದ ಅಂತ ಹೇಳಿಲ್ವ? ಅವ ಮಾಡ್ಬೇಕಾದ್ರೆ ಅದಕ್ಕೆ ಇತ್ತವನಿಗೆ. ಅವ ಹುಟ್ಟಿನಲ್ಲಿ ಶರ್ಮನ ಅಲ್ಲ ವರ್ಮ. ವರ್ಮನಾದವನಿಗೆ ಶರ್ಮನಾಗ್ಲಿಕ್ಕೆ ಉಂಟು, ಶರ್ಮನಿಗೆ ಮರಳಿ ಶರ್ಮನಾಗುವುದಕ್ಕುಂಟು. ಹುಟ್ಟಿನಿಂದಲೇ ಬ್ರಾಹ್ಮಣ, ಆದ್ದರಿಂದ ಬ್ರಾಹ್ಮಣ್ಯ ಸಂಪಾದನೆ ಬೇಡ ಅನ್ನೋದು. ಹುಟ್ಟಿನಲ್ಲಿ ಬ್ರಾಹ್ಮಣ, ಅವ ಪ್ರತಿನಾದನ್ನು ಕಾಯ್ದುಕೊಂಡ್ರೆ ಮತ್ತೆ ಬ್ರಾಹ್ಮಣನಾದ ಬಿಡು. ನಿನಗೆ ನಿನ್ನದು ಈ ಕಥೆ ಹೇಗಾಯ್ತು? ಮುದ್ದು ಬೇಕಿನ ಕಥೆ ಆಯ್ತು ನಿನ್ನ. ಏನದು? ಅಂದ್ರೆ ಅದರ ಬಾಲದಿಂದ ಬರೋದು ಒಂದು ಪರಿಮಳದಲ್ಲಿ ಅದರ ಬೆಲೆ ಅದಕ್ಕೆ ಗೊತ್ತಿಲ್ಲ. ಅದು ಇದ್ದ ಕಡೆಗೆಲ್ಲ ಅದನ್ನು ಮೆಚ್ಚಿ ಒಚ್ಚಿ ಬಿಡ್ತಾರೆ. ಬುದ್ಧಿವಂತರು ಅದನ್ನು ಉಪಯೋಗ ಮಾಡಿಕೊಡ್ತಾರೆ. ಹಾಗೆ ನೀನು ಬ್ರಹ್ಮಾತೀತನಾಗಿದ್ದಿ ಬಹಳ ಹಿಂದೆ, ಬ್ರಹ್ಮನಿಗಿಂತಲೂ ದೊಡ್ಡವನಾಗಿತ್ತು. ಇನ್ನು ನಿನ್ಗೆ ತುಂಬಿಸಿಕೊಳ್ಳಿಕ್ಕೆ ಅದನ್ನು ಗಾಯತ್ರೆ ಮಾಡುವ ಅಗತ್ಯ ಉಂಟು ನಿನ್ನ ಅಂತ ಹೇಳುವುದು. ಬ್ರಾಹ್ಮಣನಾದವನಿಗೆ ಪ್ರತ್ಯೇಕ ಕರ್ಮದ ಅಗತ್ಯ ಇಲ್ಲ ಅನ್ನುವುದನ್ನು ಪ್ರತಿಪಾದಿಸುವುದಕ್ಕೆ ಹೊರಟಿದ್ದೀಯಾ? ನಿನಗೆ ರಾವಣೇಶ್ವರನ ಕಥೆ ಗೊತ್ತಿಲ್ವೇ? ರಾವಣೇಶ್ವರನ ಕಥೆ ಯಾಕೋ ನನಗೆ ಅನುಮಾನ ಬಂದದ್ದು. ಇಲ್ಲದಿದ್ರೆ ಹೀಗುಂಟ ನಿನಗೆ ನೀನು ಏನು ಇದು ಮಾಡುವುದು, ಜಪ ಮಾಡುವುದು ಬಲಿ ದೊಡ್ಡ ಹೌದಲ್ವ? ಎಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಆಗ್ತದ ಅಷ್ಟು ಎತ್ತರಕ್ಕೆ ನಿನ್ನ ಹಾಗೆ ತಲೆಗೆ ಕಾಲಿಟ್ಟದ್ದಲ್ಲ ಪುಣ್ಯಾತ್ಮ, ಅವ ತಲೆಗೆ ಕಾಲಿಡಿಸಿಕೊಂಡದ್ದು ಅವನ ಕೃತಿಯಿಂದ. ಹಾಗೆ ಅವ ಏನನ್ನೂ ಮಾಡ್ಬೇಕು ಸಮರ್ಥನಾದರೂ ಮತ್ತೊಂದನ್ನು ನಂಬಿದ ಏನೋ ಒಂದು ಉಂಟು ಅಂತ. ಹಾಗಾಗಿ ಹೀಗಾಗಿ ಹೋದ. ಇದು ನಿನ್ನ ಕಷ್ಟ ಆಗುವುದಷ್ಟೇ ಕಸ್ತೂರಿಮೃಗದ ಹಾಗೆ. ಅಂದ್ರೆ ಕಸ್ತೂರಿಮೃಗದ ನಾಭಿಯಿಂದಲೇ ಹೊರಡುವುದು ಪರಿಮಳ ದ್ರವ್ಯ. ಆದ್ರೆ ಅದನ್ನು ತನ್ನ ನಾಭಿಯಿಂದ ಬರುವುದು ಅಂತ ಗೊತ್ತಿಲ್ಲ. ಲೋಕ ಎಲ್ಲ ಅದನ್ನು ಪರಿಮಳ ಆಘ್ರಾಣಿಸುವುದಿದ್ರು ಇದು ಎಲ್ಲಿಂದ ಪರಿಮಳ ಬರುವುದು? ಇದೆಲ್ಲಿಂದ ಊರಿಡಿ ಹುಡುಕಿದೆ. ಇದು ಹಾಗಾಯ್ತಲ್ವ ನಿನ್ನ ಕಥೆ? ಲೋಕದ ಅಳಿವು ಉಳಿವಿಗೆ ಕಾರಣೀಕರ್ತವಾಗಿ ನಿನ್ನ ಅರುಣಜಲದಿಂದಲೇ ಈ ಪ್ರಪಂಚವನ್ನು ಬೆಳಗಿಸುವ ಮಹಾಮೇರುವಾಗಿ ನೀನು ಇದ್ರು ಈ ಬ್ರಹ್ಮನಿಗೆ ಅಳುಕಿ ಕೈ ಮುಗಿಯಲ್ಲ. ಇದು ನಿನ್ನ ವ್ಯಕ್ತಿತ್ವಕ್ಕೆ ಕೊರತೆ. ಹೌದು, ನಾನು ಹೆದರಿ ಕೈ ಮುಗಿಯುವುದು ಅಂತ ಆಲೋಚನೆ ಮಾಡಿದೀಯ. ಈಗ ರಾವಣೇಶ್ವರ ಮಾಡಿದ್ದ ಅಂತ ಈಗ ಇದ್ದಾನ? ಇಲ್ಲ, ಏನಾದ? ಹೇಗೆ ಸತ್ತ? ಯಾರೋ ಹೊಂದದ್ದು. ಅವನಿಗೆ ಕಾಯಕ ಉಪಾಸನೆಯೋ ಮತ್ತೊಂದು ಅಗತ್ಯ ಇತ್ತು. ವರ ಕೇಳಿದ್ರು ಏನೋ ಒಂದು ಬಿಟ್ಟು ಹೋಗಿದೆ ಅಂತ ಮತ್ತೆ ಗೊತ್ತಾಯ್ತು. ಮನೆಗೆ ಬಂದಿದ್ದನ್ನು ಜಪ ಮಾಡಿದ, ಆದ್ರೂ ಸಾಯಲಿಲ್ಲ ಅವ. ಅವರ ಹಾಗೆ ನೀನು ಅಚಲ, ನೀನು ಮಹಾಮೇರು, ಬ್ರಹ್ಮನಿಗಿಂತಲೂ ದೊಡ್ಡ ದೇವರು ನೀನಿದ್ದಂತ. ತಾರ್ಕಿಕವಾಗಿ ವಿಮರ್ಶಿಸುವುದಾದ್ರೆ ನೀನಾಡಿದ್ದರಲ್ಲಿ ಸುಳ್ಳಿಲ್ಲ, ಅದು ಸಟೆಯಲ್ಲ. ಆದರೆ ಪ್ರಪಂಚ ಕೇವಲ ಬೌದ್ಧಿಕವಾಗಿ ಮಾತ್ರ ವಿಮರ್ಶಿಸುವುದಕ್ಕಿದ್ದು ಇದ್ದದಲ್ವಲ್ಲ, ಭಾವನಾತ್ಮಕವಾದದ್ದು ಪ್ರಪಂಚ. ಅಲ್ಲದೆ ಸಂಬಂಧಗಳಿಗೆಲ್ಲ ಅರ್ಥವೇ ಇಲ್ಲ ಅಂತಾದ್ರಿತ್ತು. ಈ ಅಪ್ಪ ಮಗ, ಗಂಡ ಹೆಂಡತಿ ಅನ್ನುವಂತಹ ಸಂಬಂಧ ಎಲ್ಲ ಉಳಿಯುವುದು ಹೇಗೆ ಹೇಳು? ಬುದ್ಧಿಯಲ್ಲಿ ಅಲ್ವಾ, ಮಾನಸಿಕವಾಗಿ ಭಾವನಾತ್ಮಕವಾದಂತಹ ಸಂಬಂಧ. ಆದ್ದರಿಂದಲೇ ನೀನಾಡಿದಂತಹ ನುಡಿಗಳು ತರ್ಕದಿಂದ ನನ್ನ ಬುದ್ಧಿಗೆ ಸರಿಯೆಂದನ್ನಿಸಿದರು ಮಾನಸಿಕವಾಗಿ ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಬುದ್ಧಿ ಒಪ್ಪಿದರೂ ಮನಸ್ಸು ಒಪ್ಪೋದಿಲ್ಲ. ಮನ ತಾಳದೈ. ಕಾರಣ ಇದೆ, ನಾವು ಯಾರಿಂದ ಏನನ್ನೇ ಹೊಂದಿರಲ್ಲಿ ಕಿಂಚಿತ್ತಾದರೂ ಸಾಕು, ಆ ಕುರಿತು ಉಪಕಾರ ಸ್ಮರಣೆ ಅಂತ ಒಂದು ಬೇಕು. ಹೀಗೆ ಉಪಕಾರ ಸ್ಮರಣೆ ಬೇಕೇ ಬೇಕಲ್ಲ. ನೀನೇ ಆಡಿದೆಯಲ್ಲ, ಒಮ್ಮನಿಗಿಂತಲೂ ಅಧಿಕ ದೇವನಾಗಿ ಅಳಿಕೆ ನಡೆಯಬೇಕಾದ ಅಗತ್ಯ ಏನುಂಟು? ಹೆದರಿ ನಡೆಯುವುದಲ್ಲ, ಇದು ಕೊಟ್ಟದ್ದರ ನೆನಪಿನಿಂದ ನಾವು ತಲೆ ಬಗ್ಗಿಸುವುದು. ಬೇಗ ಬೇಕಾದಂತಹ ವರವನ್ನು ನನಗಿತ್ತು. ನನ್ನ ಜೀವನಾಂಬರದ ಭಾಸ್ಕರನಾಗಿ ಬದಗಿ ಬಂದಂತಹ ಎನ್ನೊಡೆಯನಾದ ಬೊಮ್ಮನನ್ನು ಕೀಳುಗೈದ ಬರೇ ನೋಡ. ಈಗ ಮಾತಾಡು, ಕೀಳು ಮಾಡಲಿಕ್ಕೆ ಗೊತ್ತಿಲ್ಲ ನನಗೆ. ಕೀಳು ಮಾಡುವುದಲ್ಲ, ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ. ನಿಮಗೆ ಕೊಟ್ಟದ್ದು ಆ ಮಗಳ ಗಂಡ. ಮನಸ್ಸಿಗೆ ಸಮಾಧಾನ ಆಗಿದೆ. ಆವಾಗ ಬುದ್ಧಿಗೆ ಸಮಾಧಾನ ಆಗಿದೆ, ಈಗ ಮನಸ್ಸಿಗೂ ಸಮಾಧಾನ ಆಗಿದೆ. ಸರಿ ಬೇಡ. ನಾನು ಇದನ್ನೆಲ್ಲ ಮೊದಲು ಯೋಚನೆಯೇ ಮಾಡಲಿಲ್ಲ. ಆಲೋಚನೆ ಮಾಡಿದ್ರೆ ಬ್ರಹ್ಮ ಬೇಕಾದಷ್ಟನ್ನು ಕೊಟ್ಟಿದ್ದಾನೆ, ನಮ್ಮನ್ನು ಅನುಗ್ರಹಿಸಿದ್ದಾನೆ ಅಂತ ನಾವೆಣಿಸಿದ್ದು. ನಿನ್ನೆ ದೃಷ್ಟಿ ಈಗ ನೋಡಿದ್ರೆ ಹಾಗಲ್ಲ. ಬ್ರಹ್ಮ ಕೊಟ್ಟದ್ದರಲ್ಲಿ ಅವನದ್ದೇನೂ ಇಲ್ಲ, ಅವನ ದೊಡ್ಡ ಕೊಡದೆ ಅವನಿಗೆ ಉಪಾಯ ಇಲ್ಲ. ನೀನು ಹಣ ಪಾಠ ಕೊಡಲಿಲ್ವೋ?
ಅದಕ್ಕೆ ಬೇಕಾಗಿ ಕೊಟ್ಟಿದ್ದಾನೆ. ಅಲ್ಲಿ ಬ್ರಹ್ಮನ ಕೈಲಿ ವ್ಯಾಪಾರದ ಅವನಾಗೆ ಒಳಗೆ ಬಾಳದೆ ಹೋಗಿಂತದ್ದು ಕೊಡೋದಕ್ಕೆ ನನ್ಗೆ ಯಾಕೆ ಕೊಡ್ಲಿಲ್ಲ? ಇವರಿಗೆಲ್ಲ ಕೊಡೋದಿತ್ತಲ್ಲ, ಯಾರಿಗಾದ್ರು ಕೊಟ್ಟಂತ ಎಲ್ಲಿಯಾದ್ರೂ ಧರ್ಮಾರ್ಥ ಕೊಡುವುದರಲ್ಲಿ ಮಲಗಿ ನಿದ್ದೆ ಮಾಡಿ ಕೊಡುವುದು. ಇಲ್ಲಿ ಮಲಗುದಕ್ಕೆ ಅವರಿಗೊಂದು ಒಳ್ಳೆ ಅನುಗ್ರಹ ಮಾಡಿ ಎಲ್ಲಿಯಾದ್ರೂ ಮಲಗುದಿಲ್ಲ. ನಾವು ದುಡಿದಿದ್ದೇವೆ, ಅದಕ್ಕೆ ನಮಗೆ ಸಿಕ್ಕಿದೆ ಮತ್ತೆ ದೊಡ್ಡ ದೊಡ್ಡೊತ್ತಿಗೆ ಈಗ ಸರಿ. ಆದ್ರೆ ಇದು ಲೋಕದವರು ಹಾಳು ಮಾಡಿದ್ದು ಲೋಕದವರು ಭಾಗದಲ್ಲೆಲ್ಲ ಬಹಳ ಪ್ರಚಾರ ಉಂಟು. ಬ್ರಹ್ಮನಿಗಿಂತ ದೊಡ್ಡ ದೇವರಿಲ್ಲ, ಎಲ್ಲರೂ ಬ್ರಹ್ಮನೇ. ಕಾಣಿಸುವುದೆಲ್ಲ ಬ್ರಹ್ಮ, ಕಾಣದಿದ್ದದ್ದು ಬ್ರಹ್ಮ. ಕಾಣುವುದೆಲ್ಲ ಸುಳ್ಳು, ಕಾಣದಿದ್ದದ್ದೊಂದೇ ಸತ್ಯ. ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಹಾಗೆಲ್ಲ ಹೇಳಿದ್ರು ನಾನು ಬ್ರಹ್ಮ ಅಂತ ದೊಡ್ಡ. ಈಗ ನೋಡುವಾಗ ನೀನು ಹೇಳ್ತೀವ ವ್ಯಾಪಾರಿ ಅಂತ ಅಲ್ಲ. ಮತ್ತೆ ಹಾಗೆ ಕೆಲವರು ಇದ್ದಾರೆ ದೇವರನ್ನು ಬ್ರಹ್ಮ ಎಲ್ಲಿ? ನಾನು ಇವನೇ ಬ್ರಹ್ಮ ಅಂತ ಎಣಿಸಿದ್ದು. ಬ್ರಹ್ಮ ಅಂತ ಹೇಳೋದು. ಬ್ರಹ್ಮ ಅಂದ್ರೆ ಬೇರೆ. ಬ್ರಹ್ಮ ಅಂದ್ರೆ ರೂಪ ಇದ್ದದ್ದಲ್ಲ. ಅವ ಬ್ರಹ್ಮ ಮೊನ್ನೆ ಬಂದವ, ಅವನು ಇದು ಬ್ರಹ್ಮ. ಕಾಲಿ ಮುಗಿತು. ಬ್ರಹ್ಮನೂ ಅಲ್ಲ, ಬ್ರಹ್ಮ. ಬ್ರಹ್ಮ ಬ್ರಹ್ಮವು ಬ್ರಹ್ಮವು ಬ್ರಹ್ಮನೂ ಅಲ್ಲ, ಬ್ರಹ್ಮನೂ ಅಲ್ಲ, ಬ್ರಹ್ಮಳೂ ಅಲ್ಲ, ಬ್ರಹ್ಮವು. ಬ್ರಹ್ಮವು ಅದರ ನಪುಂಸಕವಾಚಕ ಅಂತ. ಅತ್ತ ಗಂಡ ಇದ್ದ ಹೆಣ್ಣು ಅನ್ನುವಂತಹ ತೀರ್ಮಾನಕ್ಕೆ ಬರುವುದಕ್ಕಾಗಲಿಲ್ಲ. ತಿಳಿಲಿಕ್ಕೆ ಆಗಲಿಲ್ಲ. ಹಾಗಂತ ತಿಳಿಲಿಕ್ಕೆ ಆಗಲಿಲ್ಲ ಅಂತ ಕೆಲವರು ಆಗಿದೆ. ಆದ್ರೂ ನೀನು ತಿಳಿಲಿಲ್ಲವಲ್ಲ. ಅದೇ ತತ್ವಮಸಿಯ ತತ್ವವನ್ನು ತಿಳಿಯದೆ ಇಂಥ ಮಸಿ ಮಸಿ ಎಣ್ಣೆ ಮಸಿ ಅದೇನು ಸಿಕ್ಕಿದ್ದು ನಿನಗೆ? ಎಣ್ಣೆ ಮಸಿ ಎಷ್ಟು ಸಿಗುತ್ತದೆ? ಅಲ್ಲ, ಇಂಥ ಮಸಿ ತತ್ವಮಸಿ ಏನದು ಮಸಿ? ಆ ಮಸಿಯ ತತ್ವವನ್ನು ತಿಳಿಯದೆ ತತ್ವ ಕೆಟ್ಟವರ ಹಾಗೆ ಆಗಿದ್ದೀನಿ. ಏನು ತತ್ ಏನು ಗೊತ್ತಾಯ್ತು? ಅದು ಅದು ಯಾವುದು? ಅದು ಬ್ರಹ್ಮ. ಅದು ಬ್ರಹ್ಮ. ಅದು ತತ್ ಬ್ರಹ್ಮ. ಅದು ಬ್ರಹ್ಮ. ಬ್ರಹ್ಮ ಅಂದ್ರೆ ತತ್ ತ್ವಂ ಅಂದ್ರೆ ನೀನು ಅಂತ. ನೀನು ಹೇಳೋದ್ರೆ ನಾನೇ. ಇದು ನಾನು ಮತ್ತು ಉಳಿದ ಲೋಕದವರು ಎಲ್ಲ ಹೇಳುವುದು. ಆ ಕಣ್ಣಿಗೆ ಕಾಣದ ಬ್ರಹ್ಮ, ಬ್ರಹ್ಮ ರೂಪ ಇಲ್ಲದ ಬ್ರಹ್ಮ, ಬ್ರಹ್ಮ ಆಯಾ ಆಕಾಲ ಇಲ್ಲದ ಬ್ರಹ್ಮ, ಬ್ರಹ್ಮ ತತ್ ತ್ವಂ ಅಸಿ ಆಗಿದ್ದೀಯೇ. ಅನುಮಾನ. ಅಂದರೆ ಏನರ್ಥ? ಆ ಬ್ರಹ್ಮ ಬ್ರಹ್ಮ ಕಣ್ಣಿಗೆ ಕಾಣದಿದ್ದದ್ದ ಬ್ರಹ್ಮ, ಬ್ರಹ್ಮ ಅದು ನೀನು ನಾನೇ ಆಗಿದ್ದೀಯೇ. ಬ್ರಹ್ಮ ಬೇರೆ, ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಅಯ್ಯ ಬ್ರಹ್ಮ ನೀನೇ. ಯಾರು ಬ್ರಹ್ಮ? ಬ್ರಹ್ಮ ನೀನೇ. ಬ್ರಹ್ಮ ಬ್ರಹ್ಮ ನೀನೇ. ನಾನೇ ಬ್ರಹ್ಮ. ಅಹಂ ಬ್ರಹ್ಮ. ಬ್ರಹ್ಮನನ್ನು ನೋಡೋದಕ್ಕೆ ಎಷ್ಟು ಜನ ಪ್ರಯತ್ನ ಮಾಡಿದ್ರು ಅವರಿಗೆ ಸುಮ್ಮನೆ ಕಾಣಲಿಲ್ಲ. ಅಂಥ ಬ್ರಹ್ಮನನ್ನು ಮೈಗೂಡಿಸಿ ಪೂರ್ಣ ಬ್ರಹ್ಮ ನೀನೇ. ಬ್ರಹ್ಮ ಅಂದರೆ ಒಂದು ವ್ಯಕ್ತಿ ಅಲ್ಲ, ಅಲ್ವೇ ಅಲ್ಲ. ಅದು ಒಂದು ಶಕ್ತಿ ಅಷ್ಟೇ ಅಲ್ಲ, ಅಲ್ವೇ ಅಲ್ಲ. ಅದು ಒಂದು ತತ್ವ. ತತ್ವ. ಆ ತತ್ವ ಏನು ಅನ್ನುವುದು ಪ್ರಪಂಚಕ್ಕೆ ಈಗ ಸ್ಫುಟವಾಗುವ ಕಾಲ ಹೊಂದಿದೆ. ಆ ತತ್ವವನ್ನು ಪ್ರಪಂಚದಲ್ಲಿರುವಂತಹ ಜ್ಞಾನಿಗಳೆಲ್ಲ ಅರ್ಥ ಮಾಡಿಕೊಂಡಿದ್ದಾರೆ. ಈ ಹೆಂಗಸರ ಬುದ್ಧಿವಂತಿಗೆ ಅನ್ನೊಂದು ಬೇರೆ ಉಂಟು. ಜಾರದಯ ಕಥೆ ಬಿಡು. ಭೂಲೋಕದಲ್ಲಿ ಕೆಲವು ಮನೆಗೆ ಹೋಗು, ಯಜಮಾನರಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ ಒಳಗಿನ ಯಜಮಾನ್ತಿ ಬರ್ತಾರೆ. ಇವ ಯಾಕೆ ಬಂದ ಏನೋ ತಿಳ್ಲಿಕ್ಕೆ ಬಂದ. ಇವರು ಎಷ್ಟು ಕೊಡ್ತಾರ? ಮಾಡೋರು ಎಷ್ಟು ಜನ ಬೇಕು? ಆಗುಂಟಲ್ಲ. ಆದ್ರೂ ನೀನು ಹೇಳಿದ್ದನ್ನು ಒಪ್ಲಿಕ್ಕೆ ಆಗುದಿಲ್ಲ. ಹಾಗೊಂದು ವೇಳೆ ಮತ್ಸರದಿಂದಲೇ ಬಂದದ್ದೆಂದಾದರೆ ಬ್ರಹ್ಮದೇವರು ಕೊಟ್ಟ ಮೇಲೆ ಮತ್ತೆ ಕೊಡ್ತಾಳ? ಅಲ್ಲಿರುವುದು ಬುದ್ಧಿವಂತಿಕೆ. ನೀನು ತಪಸ್ಸು ಮಾಡಿದ್ದು ಬ್ರಹ್ಮನನ್ನು, ವರ ಬೇಡಿದ್ದು ಬ್ರಹ್ಮನಲ್ಲಿ. ಶಾರದೆ ಬಂದದ್ದ ಅದಕ್ಕೆ ಇವರು ಎಷ್ಟು ಕೊಡ್ತಾರೆ, ಏನೆಲ್ಲ ಕೊಡ್ತಾರೆ ನೋಡುವಂತ ಹೇಳಿ ಬಂದದ್ದು. ಅದಕ್ಕೆ ಅಗತ್ಯ ಇಲ್ಲ. ಒಂದು ಇಲ್ಲಿ ನೋಡುವಾಗ ಬ್ರಹ್ಮ ಎಲ್ಲವನ್ನು ಕೊಟ್ಟ. ಬ್ರಹ್ಮನಿಂದಲೂ ಅಧಿಕವಾದ ಬ್ರಹ್ಮ ನೀನಾದೆ. ಅವ ಮಾನವ ದೇಹದಾರಿ ಬ್ರಹ್ಮಲ್ಲ, ಲಯ ಆಗುವುದಕ್ಕಿದ್ದವ. ನೀನು ಪೂರ್ವ ಬ್ರಹ್ಮ ಆದೆ ಎನ್ನುವುದನ್ನು ತಿಳಿದ ಶಾರದೆ ಇಲ್ಲಿಗೆ ಹೋಯ್ತು. ನನ್ನ ಗಂಡನಿಗೆ ಮತ್ತು ಉಳಿದ ದೇವತೆಗಳಿಗೆ ಪೂಜೆ ಇಲ್ಲ. ಇವನೊಂದು ಹೊರಗೆ ಬಾರದಾಗಿ ಏನು ಮಾಡುವುದನ್ನು ಸಂಬಂಧ ಮಾಡಬೇಕಲ್ಲ ಅಂತ ಆಲೋಚನೆ ಮಾಡಿ, ಇಕೋ ಮಗು ಮೆಚ್ಚಿದ್ದೇವೆ, ಈ ಮತ್ತೆ ಜಪ ಮಾಡುವುದು ಈ ಮಂತ್ರದ ಒಂದು ಉರುಳನ್ನಿನ ಕುತ್ತಿಗೆಗೆ ಹಾಕಿ ಈ 3 ಹೊತ್ತು ಇರುವಂತ ಊಟಗಳಿಗೆ ನಿನ್ನನ್ನು ಕಟ್ಟಿ ಈ ಹೊರಗೆ ಈ ಕೊನೆಗಳಿಗೆ ಹೊರಗೆ ಬರಬೇಡ, ಹೊರಗೆ ಬರಬೇಡ.
ಮೂರು ಲೋಕಗಳಲ್ಲಿ ಅಧಿಕನಾಗಿದ್ದೇನೆ ನಾನು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಮೂರು ಮೂರ್ತಿಗಳಿಂದಲೂ ಅಧಿಕ ಮಾನ್ಯನಿದ್ದೇನೆ ಅನ್ನುವುದನ್ನು ಎಣಿಸಿ ಮನಮುತ್ತರಿಸಿದಂತಹ ನಂಜಿನ ಮುರುಡೇಶ್ವರದೇ ನನ್ನ ಹೇಳಿಕೆಯನ್ನು ಸಹಿಸಲಾರದೆ ಈ ಕೆಟ್ಟ ಗಾಯತ್ರಿ ಮಂತ್ರವನ್ನು ನನಗೆ ಉಪದೇಶಿಸಿದೆ. ಇದನ್ನು ದಿನನಿತ್ಯ ಕಾಲಗಳಲ್ಲಿ ಪಠಿಸುವುದರಿಂದ ನನಗೆ ಏನೇನು ಪ್ರಯೋಜನ ಇಲ್ಲ. ನನ್ನ ಅಭಿವೃದ್ಧಿ, ಅತಿಶಯವಾದಂತಹ ಕೀರ್ತಿ, ನನ್ನ ವರ್ಚಸ್ಸು ಎಲ್ಲ ಇದರಿಂದ ಕುಂಠಿತವಾಗುತ್ತದೆ. ನಂಜಿನ ಮುರುಡೆಗೆ ಧಿಕ್ಕಾರ ಇರಲಿ. ಅಂತಹ ಕೆಟ್ಟ ಗಾಯತ್ರಿ ಮಂತ್ರವನ್ನು ಈ ಕ್ಷಣದಿಂದ ಅಲ್ಲಿಗೆ ನೀನು ಸತ್ತರೆ ಅರುಣಾಸುರ ಸತ್ತ ಯಾರು ಸತ್ತ? ಅರುಣಾಸುರ ಸತ್ತ. ಅರುಣಾಸುರ ಗಾಯತ್ರಿ ಬಿಟ್ನೋ ಅರುಣಾಸುರನ ಪ್ರಯತ್ನ. ಇದು ಅರುಣಾಸುರ ಯಾರು ಅಂತ ಹೇಳಿದ್ದು? ಅರುಣಾಸುರ ಗಾಯತ್ರಿ ಬಿಟ್ಟಲ್ಲಿಗೆ ಸತ್ತಾಯ್ತು. ಮತ್ತೆ ನಾನು ಯಾರ? ಅರುಣ ದೇವರು ಕಾಯುವುದಿಲ್ಲ. ಅರುಣಾಸುರ ಸತ್ತ ದೇವದೊಳಗೆ. ಅರುಣಾಸುರನಲ್ಲಿದ್ದಂತಹ ಸುರ ಅನ್ನುವುದೇನುಂಟು ಆ ಭಾವ ಇತ್ತು, ಅದೆಲ್ಲ ಸತ್ತು ಹೋಯ್ತು. ಅದು ಸತ್ತು ಹೋಯ್ತು. ಅರುಣಾಸುರ ಸತ್ತ. ಇವತ್ತಿಗೆ ಉಳಿದದ್ದೇನು? ಅರುಣ ದೇವರು. ನೀನು ಹೇಳುವಾಗ ಒಂದು ಶಬ್ದ ಬಿಟ್ಟು ಬಿಟ್ಟಿದ್ದಿ. ನನಗೆ ಸಂತೋಷ. ಒಮ್ಮೆ ಮಧ್ಯದಲ್ಲಿ ಬಿಟ್ಟು ಹೋಗು, ನನ್ಗೆ ಗೊತ್ತಾಗುದಿಲ್ಲ. ಪ್ರಾಣ ಆಯ್ತಲ್ವೋ, ಹೌದಾ? ಹಾಗಾಗಿ ಹೋಗುವುದು ಗೊತ್ತಾಗ. ಯಾರು ಪ್ರಾಣ ತೆಗಿತೀನಿ ಏನು ಮಾಡುವ ಬಿಡು. ನಿನಗೊಬ್ಬನಿಗೆ ಈ ವಿಚಾರ ತಿಳಿದ್ರೆ ಸಾಲು. ಲೋಕಮುಖದಲ್ಲಿ ಎಲ್ಲರಿಗೂ ಈ ಹೊಸ ಬೆಳವಣಿಗೆ ಗೊತ್ತಾಗಬೇಕು. ಹೌದು, ದೇವರು ಗೊತ್ತು ಏನು ಅಂತ ಗೊತ್ತಾಗಬೇಕು. ಏ ಬ್ರಾಹ್ಮಣ, ಏನು ಕೆಲಸ ಮಾಡ್ತೀಯ? ಕೆಲಸ ಕರ್ಮ ಒಟ್ಟ ತಿರುಗಾಟ. ತಿರುಗಾಟದ ಹೌದು. ತಿರುಗಾಟದಲ್ಲಿ ಉದ್ಯೋಗ ಇಲ್ವಾ? ಉದ್ಯೋಗ ಏನ್ ಕೂಡ್ತದೆ ಈಗ? ಏನು? ಲೋಕದಲ್ಲಿ ಇನ್ನಾರು ಅನ್ಯತ್ರ ದೈವವನ್ನು ಆರಾಧಿಸ ಕೂಡದು. ಲೋಕಕ್ಕೆಲ್ಲ ಅನ್ನೊಬ್ಬನೇ ದೇವರು. ಯಾರ ಯಜ್ಞಾದಿ ಆರಾಧನೆ ಅರ್ಚನೆಗಳಿರಲಿ, ಯಾವುದರಲ್ಲೇ ಅರುಣಾಚಲನ್ನಲ್ಲದೆ ಇನ್ನೊಂದು ದೈವವನ್ನು ಮನಮುಟ್ಟಿ ಪೂಜಿಸಿದರೆಂದಾದರೆ ಅಂತವರ ತಲೆಯನ್ನು ನಿರ್ದಾಕ್ಷಿಣ್ಯವಾಗಿ ಕಡಿದುರುಳಿಸಿ ದೇವಾಲಯಗಳನ್ನು ಹಾಳುಗೆಳಹು ಬ್ರಾಹ್ಮಣ ಕೈ ನನ್ನ ಆಜ್ಞೆ. ಪ್ರಸಿದ್ಧವಾಗಿದೆ ನಮ್ಮ ಏಕವೀರಾದ್ರಿಪುರ. ಇದನ್ನು ಆಳುವವರು ಎನ್ನರಸ ಅಂದ್ರೆ ಅರುಣಾಸುರ ಮಹಾರಾಜರು. ಅವರ ಕರಗ್ರಹಣ ಮಾಡಿದ ಧರ್ಮಪತ್ನಿ ನಾನು. ಈ ಯಶೋಮತಿ ಅಂದರೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ನಮ್ಮವರು. ಪತಿಯ ಪ್ರೇಮ, ಸಂಪತ್ತು, ಸೌಭಾಗ್ಯ ಎಲ್ಲ ಇದ್ರೂ ಕೂಡ ಮಹಾರಾಣಿಯಾಗಿರುವ ನನ್ನ ಚಿತ್ತಕ್ಕೆ ಶಾಂತಿ ಇಲ್ಲದಾಗಿದೆ. ಇದಕ್ಕೆ ಕಾರಣ ನಿನ್ನೆ 4ನೇ ಜಾವದಲ್ಲಿ ಕಂಡ ಕನಸು. ಆ ಕನಸು ಸತ್ಯವಾದಲ್ಲಿ ಪರಿಣಾಮ ಘೋರವೇ ಸರಿ. ಇದನ್ನೆಲ್ಲ ಅರಮನೆಯಲ್ಲಿದ್ದು ಯೋಚನೆ ಮಾಡುವಾಗ ಯಾಕೋ ಏನೋ ಭಯವೂ ಆವರಿಸಿತು, ಕಾಯವೂ ಕಂಪಿಸುವುದಕ್ಕೆ ಪ್ರಾರಂಭವಾಯಿತು. ಅದಕ್ಕೆ ಬೇಕಾಗಿ ಅರಮನೆಯನ್ನೇ ತ್ಯಜಿಸಿ ನೇರವಾಗಿ ಉದ್ಯಾನವನವನ್ನು ಸೇರಿದ್ದೇನೆ. ಆದರೆ ಅಂತರಂಗದ ದುಗುಡವನ್ನು ಮತ್ತೊಬ್ಬರಲ್ಲಿ ತಿಳಿಸಿದಾಗ ದುಗುಡ ಸ್ವಲ್ಪ ಕಡಿಮೆಯಾಗುವುದಕ್ಕೆ ಸಾಧ್ಯ ಉಂಟಂತೆ. ಅಂತರಂಗದ ವಿಚಾರವನ್ನು ಬಹಿರಂಗವಾಗಿ ತಿಳಿಸಬೇಕಾದ್ರೆ ಅಷ್ಟು ಆತ್ಮೀಯರಾಗಿರ್ಬೇಕು. ಆತ್ಮೀಯರನ್ನು ಮಾಲಿನಿಯನ್ನು ಬಿಟ್ಟು ಮತ್ತೆ ಯಾರಿದ್ದಾರೆ ಹೇಳಿ? ಯಾಕೋ ಏನೇ ಇತ್ತೀಚೆಗೆ ಸರಿಯಾಗಿ ಗಮನಿಸ್ತಾ ಇದ್ದೇನೆ. ಸರಿಯಾದ ಸಮಯಕ್ಕೆ ಅರಮನೆಯನ್ನು ಸೇರುವಂತಿಲ್ಲ. ತಿಳಿದು ಏನು ತಪ್ಪನ್ನು ನಾನು ಮಾಡಿದ್ದಿಲ್ಲ, ಮತ್ತೆ ಯಾಕೆ ಬರ್ತಾ ಇಲ್ಲ? ಎಲ್ಲಿಗೆ ಹೋಗಿದ್ದಾರೋ ಏನು? ಅರಮನೆಯಲ್ಲಿ ಎಲ್ಲಿ ಹುಡುಕಿದ್ರು ಮಹಾರಾಣಿಗಳು ಕಾಣುತ್ತಿರಲಿಲ್ಲ. ಹಾಗೆ ಈ ಕಡೆ ಬಂದೆ, ಇಲ್ಲೆಲ್ಲಿಯೂ ಕಾಣಿಸುತ್ತಿಲ್ಲವಲ್ಲ. ನಮ್ಮ ಮಹಾರಾಣಿಯವರು ಎಲ್ಲಿದ್ದಾರೆ? ಅಮ್ಮ, ವಂದಿಸಿಕೊಳ್ಳುತ್ತಿದ್ದೇನೆ ತಾಯಿ. ರಸ ಉಂಟಾಯಿತು ತಾಯಿ. ಏನೇ ಪ್ರತಿಪತ್ಯರಾದ ನಮ್ಮಲ್ಲಿ ವಿರಸ ಸಾಧ್ಯವೇನೇ? ಉಂಟೇನೆ. ನನ್ನವರು ಖಂಡಿತವಾಗಿಯೂ ನನ್ನ ಮನಸ್ಸಿಗೆ ನೋವು ಹಾಗೂ ಹಾಗೆ ವರ್ತಿಸುವವರೇ ಅಲ್ಲ. ನನ್ನವರ ಬಗ್ಗೆ ಆಲೋಚನೆ ಅಲ್ವೇನೆ. ಮತ್ತೆ ಇದಕ್ಕೆ ಕಾರಣವೇ ಬೇರೆಂಟು. ಏನು? ನಿನ್ನೆ 4ನೇ ಜಾವದಲ್ಲಿ ಒಂದು ಕನಸನ್ನು ಕಂಡೆ. ಕನಸಿನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಮಾಲಿನಿ. ಕನಸು? ಕನಸನ್ನೆಲ್ಲ ನಂಬಬಾರದು ತಾಯಿ. ಏನು? ಆ ಕನಸು ಸತ್ಯವಾಯಿತು ಅಂದ್ರೆ
ಅನರ್ಥವಾದೀತು ಅಂತ ನಿಮಗೆ ಭಯ. ಅಮ್ಮ, ಒಂದು ವೇಳೆ ಆ ಕನಸು ಸತ್ಯವಾಯಿತು ಅಂತಾದ್ರೆ ನಿಮಗೆ ಏನು ಕಷ್ಟ ಬಂದರು ಪರಿಹರಿಸಕ್ಕೆ ನಿಮ್ಮ ಪತಿದೇವರಿದ್ದಾರೆ, 3 ಲೋಕದ ದೇವರು. ಆಗಿರುವಾಗ ನೀವು ಭಯ ಪಡುವುದು ಯಾಕೆ? ಮಾಲಿನಿ, ಏನು ನನ್ನವರನ್ನು ದೇವರೆಂದು ನೀವು ಪೂಜಿಸಿದ್ರೆ ತಪ್ಪಲ್ಲ. ರಾಜ ಅಂದ್ರೆ ಪ್ರಜೆಗಳಿಗೆ ದೇವರಿದ್ದ ಹಾಗೆ. ಆದ್ರೆ ನರ ಯಾವತ್ತು ನಾರಾಯಣನಾಗೋದಕ್ಕೆ ಸಾಧ್ಯವಿಲ್ಲ ನೋಡು. ಆದ್ರೂ ಕೂಡ ಕಷ್ಟ ಸುಖ ಎನ್ನುವುದು ಮಾನವರಿಗೆ ಬರ್ತದೆ ಹೊರತು ಯಾವತ್ತು ಕಲ್ಲು ಮರಗಳಿಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಆ ಬಗ್ಗೆ ಆಲೋಚನೆ ಅಲ್ವೇನಿ? ಮತ್ತೇನು? ಆ ಬಗ್ಗೆ ನಾನು ಆಲೋಚನೆ ಬಿಟ್ಟು ಬಿಟ್ಟಿದ್ದೇನೆ. ಆದ್ರೆ ನಿನ್ನ ಬಗ್ಗೆ ಯೋಚನೆ ಮಾಡುವಾಗ ನನ್ನ ಬಗ್ಗೆ ಏನೋ ಒಂದು ಮಾತನ್ನು ಕೇಳ್ಬೇಕಂತಿದ್ದೆ, ಸರಿಯಾದ ಸಮಯಕ್ಕೆ ನೀವು ಒದಗಿ ಬರಲಿಲ್ಲ. ಏನು ಮಾತು? ಈ ಕಾಲದಲ್ಲಿ ಮಾತಾಡೋದಕ್ಕೆ ಸಿಕ್ಕಿದ್ಯಲ್ಲ. ಮಾಲಿನಿ, ಏನು ನಡೆದ ವಿಚಾರ ಸತ್ಯ ನೇರವಾಗಿ ತಿಳಿಸಬೇಕು. ನಡೆದ ವಿಚಾರ? ಹೌದು. ಏನು ನಡೆದಿದೆ? ಇತ್ತೀಚೆಗೆ ಯಾಕೋ ಏನು ಸರಿಯಾಗಿ ನಾನು ಗಮನಿಸ್ತಾ ಇದ್ದೇನೆ. ಸರಿಯಾದ ಸಮಯಕ್ಕೆ ನೀನು ಅರಮನೆಯನ್ನೇ ಸೇರುವುದಿಲ್ಲ. ಯಾಕಂತ ಹೇಳ್ತೀಯ ನನ್ನಲ್ಲಿ? ಅರಮನೆಯನ್ನು ಸೇರಿದ್ರು. ಅರಮನೆಯನ್ನು ಬಿಟ್ರೆ ನಾನು ಉದ್ಯಾನವನಕ್ಕೆ ಹೋಗ್ತೇನೆ. ಮತ್ತೆ ಎಲ್ಲಿಗೆ ಹೋಗುದು? ಉದ್ಯಾನವನ? ಹೌದು. ಅಲ್ಲಿ ಆಳ ಹತ್ತಿದಾಗ ನೀನು ಎಲ್ಲಿ ಹೋಗ್ತಾ ಇದ್ದಿ? ಬೇರೆ ದಾರಿಯಿಂದ ಅರಮನೆಗೆ ಬಂದ ಆಗ್ತದೆ. ಇಲ್ಲ, ಏನು ನಿನ್ನ ಮಾತನ್ನು ನೋಡಿ ಕೇಳಿದಾಗಲೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಏನೋ ಮುಚ್ಚುಮರೆ ಮಾಡ್ತಾ ಇದ್ದಿ. ಸತ್ಯವನ್ನು ಹೇಳಿ, ಯಾಕೆ ಮುಚ್ಚುಮರೆ ಮಾಡ್ತಾ ಇದ್ದಿ? ಇಲ್ಲಮ್ಮ, ನಾನು ಎಲ್ಲಿಗೂ ಹೋಗುದಿಲ್ಲ. ಮಾಲಿನಿ, ಸುಳ್ಳು ಮಾತನ್ನಾಡ್ತಾ ಇದ್ದಿ. ಯಾವತ್ತು ನಮ್ಮ ಸ್ನೇಹಕ್ಕೆ ಅಪಚಾರವನ್ನು ಬಗೆದ ಮೇಲೆ ನಮ್ಮ ಏಕವೀರ್ಯಾದ ಅರಮನೆಯಲ್ಲಿ ನಿನಗೆ ಸ್ಥಾನಮಾನ ಇಲ್ಲ. ಎಲ್ಲಾದ್ರೂ ಹಾಳಾಗಿ ಅಮ್ಮ, ಎಂತ ಮಾತನಾಡ್ತಾ ಇದ್ದೆ? ತಾಯೇ, ನಾನು ನಿಮ್ಮನ್ನು ಬಿಟ್ಟು ಹೋಗ್ಬೇಕೆ? ಅಯ್ಯೋ, ಈ ರೀತಿಯಾಗಿ ಆಡುವುದಕ್ಕೆ ನಿಮಗೆ ಮನಸ್ಸಾದ್ರೂ ಬಂತಲ್ಲ ತಾಯಿ. ನಮ್ಮ ಜೀವನ ಸ್ಥಿತಿಯನ್ನು ಸ್ವಲ್ಪ ನೆನಪಿಸಿಕೊಳ್ಳಿ. ಅಲ್ಲಿ ನೀವು ಮದುವೆಯಾಗಿ ಗಂಡನ ಮನೆಗೆ ಹೊರಟು ನಿಂತಾಗ ನಾನು ನಿಮ್ಮ ಜೊತೆ ಹೊರಟು. ಆ ಸಂದರ್ಭದಲ್ಲಿ ನನ್ನನ್ನು ತಡೆದ ಎಷ್ಟು ಮಂದಿ, ನನಗೆ ಈ ಭೂಮಿಯ ಬೆಳಕನ್ನು ತೋರಿಸುವಂತ ನನ್ನ ತಂದೆ ತಾಯಿಯವರು, ಬಂಧು ಬಳಗದವರು ತಡೆದರು. ನಾನು ಕೇಳಲಿಲ್ಲ. ನನಗೆ ನಿಮ್ಮಲ್ಲಿದ್ದಂತಹ ಪ್ರೀತಿ ನನ್ನನ್ನು ಕೈ ಬೀಸಿ ಕರೆಯಿತು. ಅಮ್ಮ, ಇಂದು ನಾನು ನಿಮ್ಮನ್ನು ಬಿಟ್ಟು ಹೋಗಬೇಕು. ನಿಮ್ಮ ಮಾತನ್ನು ಮೀರಿ ನಡೆಯೋದಕ್ಕೆ ನನಗೆಲ್ಲಿದೆ ಯೋಗ್ಯತೆ? ನಾನು ಇಷ್ಟರದು ನಿಮ್ಮ ಸೇವಕ್ಕೆ ಹೋಗ್ತೇನೆ. ನನ್ನ ಅಗಲುವಿಕೆಯಲ್ಲಿ ನೀವು ಸಂತೋಷವನ್ನು ಅನುಭವಿಸ್ತೀರಿ ಅಂತಾದರೆ ನಿಮ್ಮ ಸಂತೋಷಕ್ಕೆ ತಡೆಗೋಡೆಯಾಗಿ ನಾನು ನಿಲ್ಲಲಾರೆ. ಹೋಗ್ತೇನೆ ತಾಯಿ. ಆದರೆ ಅಂದು ನಿಮ್ಮ ಮದುವೆ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ಕಾಣಿಕೆ ಅಂತ ನನ್ನ ಕೊರಳಿ ಮುತ್ತಿನ ಹಾರವನ್ನು ತೊಡಿಸಿದ್ದರು. ಇದು ನಿಮ್ಮ ಪಾದ ಮೂಲದಲ್ಲಿ ಇಡುತ್ತಾ ಇದ್ದೇನೆ. ನನಗೆ ಬೇಡ. ನಾನು ಎಲ್ಲಿಯಾದ್ರೂ ಹೋಗ್ತೇನೆ ತಾಯಿ. ನಾನು ಹೋಗ್ತೇನೆ. ನಿಮ್ಮ ಮಾಲಿನಿ ತಪ್ಪಿದ್ದಾಳೆ. ಆ ರೀತಿ ಕಠೋರವಾಗಿರುವ ನುಡಿಗಳನ್ನು ಆಡಬೇಡ. ಏನೋ ಸಿಟ್ಟಿನಿಂದ ಒಂದೆರಡು ತಪ್ಪನ್ನಾಡಿದೆ. ನನ್ನನ್ನು ಕ್ಷಮಿಸು ಮಾಲಿನಿ. ನಿಮ್ಮನ್ನು ಕ್ಷಮಿಸುತ್ತೆ ನಾನು. ಮಾಲಿನಿ, ಅರಮನೆಯಲ್ಲಿ ನಿನ್ನನ್ನು ಬಿಟ್ಟು ಅರೆಕ್ಷಣವೂ ಇರುವುದಕ್ಕೆ ನನಗೆ ಸಾಧ್ಯವಿಲ್ಲ. ಮತ್ತೊಮ್ಮೆ ಅರಮನೆಯನ್ನು ಸೇರ್ಬೇಕಂತಿದ್ರೆ ನೀನು ನನ್ನ ಜೊತೆಯಲ್ಲೇ ಬರಬೇಕು ಮಾಲಿನಿ. ಮಾಲಿನಿ, ಮದುವೆಯ ಸಮಯದಲ್ಲಿ ಪ್ರೀತಿ ಉಡುಗೊರೆಯಾಗಿ ನಿನ್ನ ಕೊರಳಿಗೆ ತುಡಿಸಿದವಳು ನಾನು. ನನ್ನ ಮನಸ್ಸಿಗೆ ನೆಮ್ಮದಿಯಾಗಬೇಕಾದ್ರೆ ಇದು ನಿನ್ನ ಕೊರಳಲ್ಲಿ ಮತ್ತೊಮ್ಮೆ ಕಾಣಬೇಕು. ಆದ್ರೆ ಯಾಕೋ ಏನು ಅಂತರಂಗೆ ಕೇಳುತ್ತಾ ಇಲ್ಲ. ಏನೋ ಸುಳ್ಳನ್ನು ಮರೆ ಮಾಡ್ತಾ ಇದ್ದಿ ಮಾಲಿನಿ ನೀನು. ಯಾಕೆಂದ್ರೆ ಏಕವೀರಾದ್ರಿಪುರದಲ್ಲಿ ನನ್ನನ್ನು ಬಿಟ್ಟರೆ ಮತ್ತೊಬ್ಬರು ನಿನಗೆ ಬಂಧುಗಳಿರುವುದಕ್ಕೆ ಸಾಧ್ಯವಿಲ್ಲ ನೋಡು. ಆದ್ದರಿಂದ ನಡೆದ ವಿಚಾರವನ್ನು ತಿಳಿಸಿ ಮಾಲಿನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ನೀನು? ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸಿ ತಾಯಿ. ಇಲ್ಲವೇ ಸತ್ಯ ವಿಚಾರವನ್ನು ಹೇಳಿದರೆ ಏನಾದ್ರೂ ಅನರ್ಥವಾದೀತು ಅಂತ ನಾನು ಹೇಳಲಿಲ್ಲ. ಅನರ್ಥವಾ? ಹೌದು. ಏನದು? ಅಮ್ಮ, ನಾನು ಹೋಗುದು ಮತ್ತೆಲ್ಲಿಗಲ್ಲ, ಜಾಬಾಲಿ ಮುನಿಗಳ ಆಶ್ರಮಕ್ಕೆ. ಆಶ್ರಮಕ್ಕೆ? ಹೌದು, ನಮ್ಮ ಪುರದಲ್ಲಿ. ಹೌದೇನೆ? ಇಷ್ಟವರೆಗೆ ಈ ವಿಚಾರ ಗೊತ್ತಾದ್ದಿಲ್ಲ. ನಿನ್ನ ಮೂಲಕವಾಗಿ ತಿಳಿಯಿತಲ್ಲ. ತಡ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಒಮ್ಮೆ ಹೋಗಿ. ಬೇಡ ತಾಯಿ, ನಾನು ಹೋಗುವಂತ ವಿಚಾರವೇ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಈ ವಿಚಾರ ನಿಮ್ಮ ಪತಿದೇವರಿಗೆ ತಿಳಿಯಿತು ಅಂತಾದ್ರೆ ಖಂಡಿತವಾಗಿ ನಮ್ಮನ್ನು ದಂಡಿಸ್ತಾರೆ. ಅದರಿಂದ ಬೇಡಮ್ಮ, ಹೋಗುದು. ಓ, ನನ್ನವರಿಗೆ ತಿಳಿದ್ರೆ ಏನಾದ್ರೂ ಕಷ್ಟ ಬಂದಿತ್ತು, ಅದನ್ನ ಹೆದರಿಕೊಂಡಿದ್ದೀಯ. ಹೌದು, ಏನಾದ್ರೂ ಆಲೋಚನೆ ಮಾಡುವ ನೋಡುವ. ವನವಿಹಾರವನ್ನು ಮಾಡಿಕೊಂಡು ಬರುವುದಕ್ಕಾಗಿ ಇಬ್ಬರು ಜೊತೆಯಲ್ಲೇ ಹೋಗುವವರು. ಇವತ್ತು ಕೂಡ ಹಾಗೆ ಕುದುರೆಯನ್ನು ಏರಿಕೊಂಡು ವನವಿಹಾರಕ್ಕೆ ಹೋಗುವ. ಹಾಗೆ ಬರುವಾಗ ಪುಣ್ಯ ಆಶ್ರಮವನ್ನು ನೋಡಿಕೊಂಡು ಬರುವ. ಯಾರಿಗೂ ಈ ವಿಚಾರವನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಆದಷ್ಟು ಬೇಗ ಹೋಗುವ. ಬಂದೆ, ಆದರೆ ಇಲ್ಲಿ ಏನನ್ನು ಕಾಣುತ್ತಾ ಇದ್ದೇನೆ. ಈ ಆಶ್ರಮ ಎಂದಿನಂತಿಲ್ಲ. ಯಾವತ್ತು ಮುನಿಗಳು ಅರ್ಚಿಸಿ ಪೂಜಿಸುತ್ತಿದ್ದಂತ ಆ ಶ್ರೀದೇವಿಯ ಮಂದಿರ ಕಾಣಿಸುವುದಿಲ್ಲ. ಮಾತ್ರವಲ್ಲ, ಹೋಮ ಧೂಮಗಳಿಲ್ಲ. ಬದಲಾಗಿ ರಾಹು ಕೇತು
ಇದನ್ನು ಕಾಣುವಾಗ ನನಗೆ ಭಯವಾಗ್ತಾ ಉಂಟು. ಇಂಥ ಸ್ಥಿತಿಗೆ ಕಾರಣವೇನು? ಹಾ ಗುರುದೇವ, ಯಾಕೆ ಹೀಗಾಯಿತು? ಗುಹೆಯೊಳಗಿದ್ದು ಕೇಳಿದಂತಹ ನಾನು ಹೊರಬಂದು ನೋಡಿದ್ರೆ ಬಂದವಳು ನೀನು, ಬಂದೆಯ ಮಗಳು. ಯಾರು ಬಂದು ಏನು ಮಾಡುವುದಕ್ಕಿದೆ ಹೇಳು. ನೋಡು ನನ್ನ ಈ ಆಶ್ರಮವನ್ನೊಮ್ಮೆ ಸರಿಯಾಗಿ. ಓ ತಂದೆ, ಯಾಕೆ ಪ್ರಾಣಿಯವರಿಗೂ ತೋರಿಸಬೇಕೆಂದು ಜೊತೆಯಲ್ಲಿ ಕರೆದುಕೊಂಡು ಬಂದೆ. ಆದರೆ ಈ ಆಶ್ರಮದಲ್ಲಿ ವಿಚಿತ್ರವನ್ನೇ ಕಾಣ್ತಾ ಇದ್ದೇನಲ್ಲ. ಯಾವತ್ತು ಪೂಜಿಸುತ್ತಿದ್ದಂತ ಆ ಶ್ರೀದೇವಿಯ ಮಂದಿರ ಕೆಡವಿ ಬಿಟ್ಟಿದೆ. ಮಾತ್ರವಲ್ಲ, ಭದ್ರವಾಗಿರುವ ನಿಮ್ಮ ಈ ಆಶ್ರಮ ಪದ ಇನ್ನು ಲಯವಾಗಿ ರುದ್ರಭೂಮಿ ಆಗಿದೆ. ಸ್ವಾಮಿ, ಇಂತಹ ದುಸ್ಥಿತಿಗೆ ಕಾರಣವೇನೆಂದು ನಿಮ್ಮನ್ನೇ ಕೇಳಬೇಕೆಂದು ಆ ಗುರುದೇವ ಎಂದಾಕ್ಷಣ ನೀವು ಕಂದರದಿಂದ ಹೊರಬರ್ತಾ ಇದ್ದೀರಲ್ಲ. ನೀವು ಕಂದರವನ್ನು ಆಶ್ರಯಿಸಬೇಕಿದ್ದ ಕಾರಣವೇನು? ಇಂತಹ ದುಸ್ಥಿತಿಗೆ ಕಾರಣವೇನು ಹೇಳಬಹುದೇ ತಂದೆ? ನನ್ನಲ್ಲಿಯೇ ಕೇಳುವ ಅಗತ್ಯವೇನೋ ನನಗೆ ಕಾಣಿಸುವುದಿಲ್ಲ. ಅಂದ್ರೆ ಯಾರನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದೀಯೋ, ಯಾರ ಸಮ್ಮುಖದಲ್ಲೇ ನಿಂತಿದ್ದೀಯೋ ಅಂತಹ ಮಹಾರಾಣಿ ಇದಕ್ಕೆಲ್ಲ ಉತ್ತರವನ್ನು ಹೇಳಬೇಕಾದಂತಹ ಹೊಣೆಗಾರಳಾಗಿದ್ದಾಳೆ. ಅವಳಲ್ಲಿಯೇ ಕೇಳು. ಕ್ಷೇತ್ರದಲ್ಲಿ ಈ ಪುಣ್ಯ ಕ್ಷೇತ್ರ ಇದೆ ಎಂದು ಇಷ್ಟರವರೆಗೆ ತಿಳಿಯಲಿಲ್ಲ. ಮಾಲಿ ಆದ ಮಾತನ್ನು ಕೇಳಿದಾಗ ಒಮ್ಮೆ ನಿಮ್ಮನ್ನು ನೋಡ್ಬೇಕೆನ್ನೋ ಮನಸ್ಸಾಯ್ತು. ಓಡೋಡಿಕೊಂಡು ಬಂದವರು ನಾವು. ಆದರೆ ಏನು ವಿಚಿತ್ರವನ್ನು ಕಾಣ್ತಾ ಇದ್ದೇವೆ. ವಟುಗಳ ವೇದ ಪಠನ ಕೇಳಿಸುವುದಿಲ್ಲ, ಹೋಮದ ಧೂಮ ಏಳುವುದಿಲ್ಲ, ದೇವಾಲಯವೇ ಪುಡಿಪುಡಿಯಾಗಿ ನೆಲ ಸಮಾನವಾಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಯಾಕೆ ಹೇಗಾಯ್ತು ಎನ್ನುವ ಬಗ್ಗೆ ನಾನೇ ಆಲೋಚನೆ ಮಾಡ್ತಾ ಇದ್ದೆ. ಆಗ ಮಾಲಿ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟವರು ನೀವು. ಇಷ್ಟಕ್ಕೆಲ್ಲ ಕಾರಣ ಮಹಾರಾಣಿ. ಅವಳಲ್ಲಿ ಕೇಳು ಎನ್ನುವ ಹಾಗೆ ಬೆರಳೆತ್ತಿ ನನ್ನತ್ತ ತೋರಿಸಿದ್ದೀರಲ್ಲ ಸ್ವಾಮಿ. ನಿಮ್ಮ ಮಾತು ಬಾಣದಂತೆ ನನ್ನ ಹೃದಯವನ್ನು ಎರೀತಾ ಉಂಟು. ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದೇನೆ ನಾನೀಗ. ಕನಸು ಮನಸ್ಸಿನಲ್ಲಿಯೂ ಕೂಡ ಈ ಕೆಟ್ಟ ವಿಚಾರವನ್ನು ಯೋಚನೆ ಮಾಡಿದವಳು ನಾನಲ್ಲ, ಖಂಡಿತವಾಗಿ ಭಾವಿಸುವುದಿಲ್ಲ. ನಿಮಗೆ ಭರವಸೆ ಬರುವುದಕ್ಕೆ ಬೇಕಾಗಿ ಇದು ನಿಮ್ಮ ಪಾದದಾಣೆಯಾಗಿ ಹೇಳ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಮಹಾರಾಣಿ, ನಿನ್ನ ಮನಸ್ಸನ್ನು ನೋಯಿಸುವುದು ನನ್ನ ಉದ್ದೇಶವೇನೂ ಅಲ್ಲ. ಮತ್ತೇನು? ಆದರೆ ನಮ್ಮ ಕಷ್ಟವನ್ನು ಮಹಾರಾಣಿಯಾದ ನಿನ್ನಲ್ಲಲ್ಲದೆ ಬೇರೆ ಯಾರಲ್ಲಿ ಹೇಳಬೇಕು ಹೇಳು? ರಾಜ ರಾಣಿ ಅಂದ್ರೆ ಪ್ರಜೆಗಳಿಗೆ ತಂದೆ ತಾಯಿ ಇದ್ದ ಹಾಗೆ. ಮಕ್ಕಳಿಗೆ ಬಂದ ಕಷ್ಟವನ್ನು ದೂರ ಮಾಡಬೇಕಾದ ತಾಯಿ ತಂದೆಯವರದವರ ಕರ್ತವ್ಯ. ಏನೋ ನನ್ನವರು ಈ ಕಡೆಗೆ ಬರಲಿಲ್ಲ. 3 ಲೋಕದ ಒಡೆಯಲ್ವೇ ಈ ವಿಚಾರವನ್ನು ನನ್ನ ಗಂಡನಲ್ಲಿ ತಿಳಿಸ್ಬೇಕಿತ್ತು. ಏನಾದ್ರೂ ಪರಿಹಾರವಾಗಿ ಕೊಡಿಸ್ತಾ ಇದ್ರಲ್ಲ, ಯಾಕೆ ತಿಳಿಸಿಲ್ಲ ನೀವು? ನಮ್ಮ ಕಷ್ಟವನ್ನು ನಿನ್ನ ಗಂಡನಲ್ಲಿ ಹೇಳು. ಗಂಡನಲ್ಲಿ ತಿಳಿಸ್ಬೇಕಿತ್ತು. ಮಗುವನ್ನು ಸಾಕಬೇಕಾದದ್ದು ಯಾರು ಹೇಳು? ತಾಯಿಯಾದವಳ ಕರ್ತವ್ಯ. ಬೇಕಾದಂತಹ ತಾಯಿ ತಾನು ವಿಷವನ್ನೇ ನೀಡಿದರೆ ಆ ಮಗುವು ಮತ್ತೊಬ್ಬರಲ್ಲಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಸಾಧ್ಯವೇ ಹೇಳು? ಬೆಳೆಯನ್ನು ರಕ್ಷಿಸುವ ಉದ್ದೇಶದಿಂದ ಬೇಲಿಯನ್ನು ಬಲಿಯುತ್ತೇವೆ. ರಕ್ಷಿಸಬೇಕಾದಂತಹ ಬೇಲಿಯೇ ಭಕ್ಷಿಸುವುದಕ್ಕೆ ಹೊರಟ್ರೆ, ಪ್ರಜೆಗಳನ್ನು ಕಾಯಬೇಕಾದಂತಹ ರಾಯ ತಾನೇ ಕುತ್ತಿ ಕೊಲ್ಲುವುದಕ್ಕೆ ಹೊರಟ್ರೆ, ಇಂಥವರನ್ನೆಲ್ಲ ಬೇರೆ ಯಾರೋ ಬಂದು ರಕ್ಷಿಸುವುದಕ್ಕುಂಟ ಹೇಳು? ನೀನು ಹೇಳ್ತಿ ನಮ್ಮ ಗಂಡನಲ್ಲಿ ಹೇಳಿಕೊಳ್ಳಿ, ಅರಸಂದ್ರ ತಂದೆಯ ಹಾಗೆ ನಿಮ್ಮ ಕಷ್ಟವನ್ನು ಪರಿಹರಿಸ್ತಾನೆ. ನಮಗೆ ಕಷ್ಟ ಬಂದದ್ದು ಯಾರಿಂದ ಅಂತ ಯೋಚಿಸಿದ್ದೀಯ ನೀನು? ನಿನ್ನ ಗಂಡ ಆಜ್ಞೆಯನ್ನು ಮಾಡಿದ್ದಾನೆ. ನಾನೇ ದೇವರು, ಯಾರೆಲ್ಲ ದೇವರನ್ನು ಪೂಜಿಸ್ತಾರೋ ಯಾಗ ಮಾಡ್ತಾರೋ ಅಂತವರ ತಲೆಯನ್ನು ಕಡೀರಿ, ಆಶ್ರಮವನ್ನು ನಾಶ ಮಾಡಿ ಅನ್ನುವ ಹಾಗೆ ಅವನಿಂದ ಅಜ್ಞಪ್ತರಾದಂತಹ ಆಳುಗಳು ಬಂದು ನನ್ನ ಆಶ್ರಮವನ್ನು ನಾಶ ಮಾಡಿದ್ದಾರೆ. ಅವರಿಂದ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನೀನೇ ನೋಡುವ ಹಾಗೆ, ನೋಡಿದ ಹಾಗೆ ನೋಡು, ಗುಹೆಯೊಳಗೆ ನಾನು ಅಡಗಿ ಕುಳಿತಿದ್ದೇನೆ. ಮತ್ತೆ ನಿನ್ನ ಗಂಡನಲ್ಲಿ ನಾವು ಹೇಳಿ ಏನು ಪ್ರಯೋಜನವಮ್ಮ? ಸ್ವಾಮಿ, ಖಂಡಿತವಾಗಿಯೂ ನಿಮ್ಮ ಮಾತ್ರ ಮೇಲೆ ನನಗೆ ಭರವಸೆ ಮೂಡುವುದಿಲ್ಲ. ನನ್ನವರ ಮನಸ್ಸೇನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡವಳು ನಾನು. ನನ್ನವರಿಂದ ಈ ಕೃತ್ಯವೇ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಯಾಗ ಯಜ್ಞವನ್ನು ಮಾಡುವುದಕ್ಕೆ ಸಹಕಾರವನ್ನೇ ಕೊಡ್ತಾರೆ ಹೊರತು ಈ ಕೆಟ್ಟ ಕಾರ್ಯವನ್ನು ಮಾಡುವುದಕ್ಕೆ ಖಂಡಿತವಾಗಿಯೂ ನಾನು ಒಪ್ಪುವುದಿಲ್ಲ, ಅವರು ಒಪ್ಪುವುದಂತಿಲ್ಲ. ನಿಮ್ಮ ಮಾತಿನಲ್ಲಿ ಭರವಸೆ ಮೂಡುವುದಿಲ್ಲ ನನಗೆ. ಆಗಲಿ, ನನ್ನ ಮಾತಿನಿಂದ ನಿನಗೆ ವಿಶ್ವಾಸ ಹುಟ್ಟದೇ ಇದ್ರೆ ನಿನ್ನ ಗಂಡ ಏನೆಲ್ಲ ಅನ್ಯಾಯ ಮಾಡಿದ್ದಾನೆ, ಅದರ ಪರಿಣಾಮ ಮುಂದೆ ಏನಾಗುತ್ತದೆ ಅನ್ನುವುದನ್ನು ನೀನೇ ನೋಡುವ ಹಾಗೆ ಅನುಗ್ರಹಿಸಿದ್ದೇನೆ. ರಕ್ತದ ಓಕುಳಿಯನ್ನು ಹರಿಸಿದ್ದೇವೆ. ಹರಿತಾ ಇದೆ. ಹತ್ಯೆ, ಗೋಹತ್ಯೆ, ಶಿಶು ಹತ್ಯೆ, ಪಂಚಮಹಾಪಾತಗಳನ್ನು ಮಾಡುತ್ತಾ ಹೊರಟು ಕಾಣುತ್ತಾ ಉಂಟು ದೂರದಲ್ಲಿ ದುರ್ಗಾ ಮಂದಿರ. ಸರಿ, ಮಾಡೋಣ.
ನಮ್ಮವರು ಏನೆಲ್ಲ ಕೃತ್ಯವನ್ನು ಎಸಗುತ್ತಾ ಇದ್ದಾರೆ ಎನ್ನುವುದನ್ನು ಕಣ್ಣಾರೆ ಕಂಡೆ, ಪ್ರತ್ಯಕ್ಷವಾಗಿ ಕಂಡೆ. ನನ್ನೊಡೆಯರಿಂದ ಆಜ್ಞೆಯನ್ನು ಪಡೆದ ನಮ್ಮವರು ಮಾಡಬಾರದ ಅನ್ಯಾಯವನ್ನೇ ಮಾಡ್ತಾ ಇದ್ದಾರೆ. ಆ ಧರ್ಮದ ದಾರಿಯನ್ನೇ ಮುಂದುವರಿತಾ ಇದ್ದಾರೆ. ಏನು ತಿಳಿಯದ ಬಾಲಕರ ತಲೆಯನ್ನು ಕಡಿಯುತ್ತಾ ಇದ್ದಾರೆ. ಪರಮ ಪತಿವ್ರತೆಯನ್ನೇ ಕೊಲ್ಲುತ್ತಾ ಮುಂದುವರಿತಾ ಇದ್ದಾರೆ. ಯಾಗ ಯಜ್ಞವನ್ನು ಕೆಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸುರಲೋಕವನ್ನೇ ಸೇರಿ ಸುರಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಈ ಹೊತ್ತಿನಲ್ಲಿ. ಇದರಿಂದ ಮನನೊಂದ ಆ ಇಂದ್ರಾಣಿಯು ಚಂಡಿಕೆಯನ್ನು ಅರ್ಚಿಸ್ತಾ ಇದ್ದಾಳೆ, ಮೆಚ್ಚಿಸ್ತಾ ಇದ್ದಾಳೆ. ತನ್ನ ಭಕ್ತಿಗೆ ಒಲಿದು ಮುಂದೊಂದು ದಿನ ದಾನವರನ್ನು ಅಳಿಸುವುದಕ್ಕೆ ಈ ಧರೆಗೆ ಇಳಿದು ಬರ್ತಾಳೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ತಂದೆ. ಪಾಪ ಕೃತ್ಯವನ್ನೇ ಮಾಡಿ ನಮ್ಮೊಬ್ಬರು ಕುರಿಯಂತಾಗಿದ್ದಾರೆ. ಅವರ ಅಳಿವು ಸದ್ಯದಲ್ಲಿ ಆಗ್ತದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನನ್ನ ಆಸೆ ಒಂದುಂಟು ಸ್ವಾಮಿ, ಈ ಪ್ರಪಂಚದಲ್ಲಿ ನನ್ನ ಗಂಡ ಉಳಿಬೇಕು, ಬಾಳಬೇಕು ಎನ್ನುವ ಹಾಗೆ. ಅದಕ್ಕೆ ಬೇಕಾಗಿ ನನ್ನವರು ಮಾಡಿದ ಪಾಪ ಕೃತ್ಯಕ್ಕೆ ಬೇಕಾಗಿ ನನ್ನ ಪ್ರಾಣವನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ನನ್ನನ್ನು ಹರಸಿ ಹರಸಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಡ, ಉಳಿಬೇಕು ಅನ್ನುವ ಹಾಗೆ ಬಯಸ್ತೀಯಲ್ಲ. ಊರಿನ ಮಹಾರಾಣಿ ನೀನು, ಪ್ರಜೆಗಳಿಗೆ ತಾಯಿಯ ಹಾಗಿದ್ದವಳು. ನಿನ್ನ ಮಕ್ಕಳಂತಿರುವಂತಹ ಪ್ರಜೆಗಳು ಎಲ್ಲರೂ ತಾವು ಮಾಡದೇ ಇರುವ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುತ್ತಾ ಕಷ್ಟವನ್ನು ಪಡುತ್ತಾ ಇದ್ದರೂ ಆದೀತು. ನನ್ನ ಗಂಡ ಮಾತ್ರ ಅನ್ಯಾಯ ಮಾಡಿದ್ರು ಅವ ಬದುಕಿ ಉಳಿಬೇಕು, ಸುಖವಾಗಿರ್ಬೇಕು ಅಂತ ಬಯಸುವುದು. ಸಾಮ್ರಾಜ್ಞಿಯಾಗಿ ನಿನಗೆ ಎಷ್ಟು ಶೋಭೆಯೋ ನನಗೆ ಅರ್ಥವಾಗುವುದಿಲ್ಲ. ಆದ್ರೆ ನಾವು ಬಯಸಿದ ಹಾಗೆ ಲೋಕದಲ್ಲಿ ಎಲ್ಲವೂ ನಡೆಯುವುದಿಲ್ಲವಮ್ಮ. ಎಲ್ಲರಿಗೂ ಅನ್ವಯವಾಗುವ ಹಾಗೆ ಒಂದು ರೀತಿ ನೀತಿ ಅನ್ನುವುದಿದೆ. ತಪ್ಪು ಮಾಡಿದವ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಉಪ್ಪನ್ನು ತಿಂದವ ನೀರನ್ನು ಕುಡಿಯಲೇಬೇಕು. ಹಾಗೆಯೇ ನಿನ್ನ ಗಂಡನಿಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಬೇರೆ ಯಾರು ಬರಬೇಕಾದಂತಹ ಅಗತ್ಯ ಇಲ್ಲ. ಯಾವ ನಿರಪರಾಧಿಗಳಾದಂತಹ ಸಜ್ಜನರ ತಲೆಯನ್ನು ಕಡಿದು ಅವರ ರಕ್ತವನ್ನು ಹೊಳೆಯಂತೆ ಹರಿಯಿಸಿದ್ದಾನೋ ಆ ರಕ್ತವೇ ಅವನ ಪಾಪ ರೂಪವೇ. ಮಾರಿಯ ರೂಪವನ್ನು ತಳೆದು ಪಾಪವನ್ನು ಮಾಡಿ ಕುರಿಯಂತಾಗಿರುವ ನಿನ್ನ ಗಂಡನನ್ನು ಆಹುತಿ ತೆಗೆದುಕೊಳ್ತದೆ. ಇದು ಲೋಕದ ನಿಯಮ. ಇದನ್ನು ತಪ್ಪಿಸುವುದಕ್ಕಾಗುವುದಿಲ್ವಮ್ಮ. ಸಾಮಾನ್ಯವೇ ನನ್ನ ಗಂಡ. ಮತ್ತೆ ಮಾತಾಡ್ತೀರಿ ಎನ್ನುವುದು ನಿಮ್ಮ ಮಾತಿನಿಂದ ಅರ್ಥ ಮಾಡಿಕೊಂಡೆ ನಾನು. ನನ್ನ ಗಂಡ ಸಾಮಾನ್ಯರೇ ಪ್ರಪಂಚದಲ್ಲಿ. ಅವರು ಮಾಡಿದ ಸಾಧನೆ ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಅವರ ಪತ್ನಿಯಾಗಿರುವ ನಾನು ಪರಮ ಪತಿವ್ರತೆ ಆಗಿದ್ದೇನೆ. ಪತಿವ್ರತೆಯಾದವಳ ಮಾಂಗಲ್ಯ ಭಾಗ್ಯವನ್ನು ಕಡಿದು ಹಾಕುವಂತಹ ಸಾಮರ್ಥ್ಯ ಆ ಮೂರು ಮೂರ್ತಿಗಳಿಗೆ ಇರುವಂತೆ. ಅಷ್ಟೇ ಅಲ್ಲ, ಪತಿವ್ರತ ಧರ್ಮದಿಂದ ನನ್ನ ಗಂಡನ್ನು ನಾನು ಉಳಿಸಿಕೊಳ್ತೇನೆ ಎನ್ನುವ ಭರವಸೆ ನನಗೆ ಉಂಟು. ಅಷ್ಟೇ ಯಾಕೆ, ನಾಡಮಿಟ್ಟು ಅರಣ್ಯವನ್ನು ಸೇರಿ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡು ಆದ್ದರಿಂದಲೇ ಬೇಕಾದ ವರವನ್ನು ಪಡೆದಿದ್ದಾರೆ ನನ್ನವರು. ತನ್ನ ಭಕ್ತಿಶೀಲಕ್ಕೆ ಮೆಚ್ಚಿದ ಶಾರದಾ ಮಾತೆ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಿದ್ದಾಳೆ. ತ್ರಿಕಾಲದಲ್ಲೂ ತ್ರಿಸಂಚಿಗಳಲ್ಲೂ ಅರಮನೆಯಲ್ಲಿದ್ದು ಗಾಯತ್ರಿ ಮಂತ್ರದ ಪಠಣವನ್ನು ಮಾಡ್ತಾ ಇದ್ದಾರೆ ನನ್ನವರು. ಒಂದು ಕಡೆಯಲ್ಲಿ ದೇಹ ಬಲ, ಮತ್ತೊಂದು ಕಡೆಯಲ್ಲಿ ವರದ ಬಲ, ಮತ್ತೊಂದು ಬಲದಲ್ಲಿ ಮಂತ್ರದ ಬಲ, ನನ್ನ ಪತಿವ್ರತ ಧರ್ಮದ ಬಲ. ಇಷ್ಟೆಲ್ಲ ಬಲ ಇರುವಾಗ ನನ್ನ ಗಂಡ ಸಾಮಾನ್ಯನೇ, ನನ್ನ ಗಂಡ ಅಮರ ಅಮರ ಅಮರ. ದೇವಿ ಸುಮ್ಮನಿರ್ತಾಳೆ ಅಂತ ಮಾಡಿದ್ದೀವಿ. ಏನ್ ಮಾಡ್ತಾಳೆ ಗುರುವಿನಿಂದ ನಮಗೆ ತಿಳಿದುಕೊಳ್ಳುವುದಕ್ಕಾಗ್ತದೆ. ಸರಿ, ಯವನಲ್ಲೇ ಹೋರಾಟವನ್ನು ಮಾಡಿದಂತಹ ಸಾವಿತ್ರಿ ದೇವಿಯು, ಮೂರು ಮೂರ್ತಿಗಳನ್ನೇ ಪರೀಕ್ಷಿಸಿದಂತಹ ಅನಸೂಯ ದೇವಿಯು, ಅವರೆಲ್ಲ ಅಂತಹ ಕಾರ್ಯವನ್ನು ಮಾಡಿ ಲೋಕದಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ, ಕೀರ್ತಿಯನ್ನು ಗಳಿಸಿದ್ದಾರೆ. ಹೌದು, ಆದ್ರೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಅವರಿಬ್ಬರ ಗಂಡಂದಿರು ಪರಮ ಧರ್ಮಾತ್ಮರಾಗಿದ್ದರು. ಆದ್ರೆ ನಿನ್ನ ಗಂಡ ದುಷ್ಟನಾಗಿದ್ದಾನೆ. ಫಲದಲ್ಲಿಯೂ ವ್ಯತ್ಯಾಸ ಆಗುತ್ತದೆ. ಹೆಣ್ಣಾದವಳು ತನ್ನ ಗಂಡನ ಮೂಲಕವೇ ಎಲ್ಲವನ್ನು ಸಾಧಿಸಬೇಕಾದಂತಹ ಅನಿವಾರ್ಯತೆಗೆ ಒಳಪಟ್ಟಿರ್ತಾಳೆ. ಗಂಡ ಒಳ್ಳೆಯವನಾಗಿದ್ರೆ ಅಂತಹ ಒಳ್ಳೆಯ ಫಲ ಹೆಂಡತಿಗೆ ಸಿಗ್ತದೆ. ಗಂಡ ದುಷ್ಟನಾಗಿದ್ರೆ ದುಷ್ಫಲವೇ ಸಿಗ್ತದೆ. ವಾಲಿಯ ಹೆಂಡತಿ ತಾರೆ ಅಥವಾ ರಾವಣನ ಹೆಂಡತಿ ಮಂಡೋದರಿ ಅವರು ಪತಿವ್ರತೆಯರಾಗಿದ್ರು. ಆದ್ರೆ ಅವರಿಗೆ ಗಂಡಂದಿರನ್ನು ಉಳಿಸಿಕೊಳ್ಳುವುದಕ್ಕಾಯ್ತು ಆಗುವುದಿಲ್ಲ. ಹಾಗೆಯೇ ನಿನ್ನ ಸ್ಥಿತಿಯು. ಆದ್ದರಿಂದ ನಿನ್ನ ಸಮಯ ಯಾವುದುಂಟೋ ಅದು ನಿನ್ನ ಗಂಡನನ್ನು ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಆಮೇಲೆ ಅಷ್ಟಕ್ಕೂ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರಿಸಬೇಕಾದಂತಹ ವ್ಯಕ್ತಿ ನಾನಲ್ಲ. ಲೋಕದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಈಯುವವಳು ಆ ಶ್ರೀದೇವಿ ಮಾತ್ರ. ಅವಳೇ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಡ್ತಾಳೆ. ಎಂತೆಂತಹ ವರವನ್ನೆಲ್ಲ ಪಡೆದವರು ಇದ್ರು ಈ ಹಿಂದೆ, ಎಂತೆಂತಹ ಶಕ್ತಿವಂತರು ಎಲ್ಲವರವೂ ಇದ್ದ ಹಾಗೆ ಅಂತಹ ದುಷ್ಟರನ್ನು ವಧಿಸಿದವಳು ಅವಳೇ ಅಲ್ವೇ. ಹೀಗೆ ನಿನ್ನ ಗಂಡ ಪಡೆದಂತಹ ವರ ಅವಳ ಮುಂದೆ ಪ್ರಯೋಜನಕ್ಕೆ ಬರುವುದಿಲ್ಲ. ನಾವೆಲ್ಲ ಅವರನ್ನು ಪೂಜಿಸ್ತಾ ಇರುವವರು ತಲೆಯನ್ನು ಬಲಿಯಾಗಿ ಕೊಡುತ್ತಾ ಇರುವಾಗ ಅದನ್ನು ನೋಡಿ ಅವಳು
ಸುಮ್ಮನಿರುವುದಿಲ್ಲ. ಆಮೇಲೆ ನಿನ್ನ ಗಂಡ ಪಡೆದಿರುವಂತಹ ಗಾಯತ್ರಿ ಮಂತ್ರ ಏನು ಪ್ರಯೋಜನ ಹೇಳು? ಗಾಯತ್ರಿಯನ್ನು ಬಿಟ್ಟು ಬಹಳ ಕಾಲ ಆಗಿದೆ, ಅದನ್ನು ಬಿಟ್ಟಿದ್ದಾನೆ, ನಾನೇ ದೇವರು, ನನಗೆ ಪ್ರಯತ್ನದ ಅಗತ್ಯ ಇಲ್ಲ, ಹೀಗೆ ವಾದಿಸ್ತಾ ಇದ್ದಾನೆ. ಹೀಗೆ ಯಾವ ರೀತಿಯಿಂದ ನೋಡಿದ್ರು ನಿನ್ನ ಗಂಡ ಉಳಿಯುವ ಹಾಗೆ ನನಗೆ ಕಾಣುವುದಿಲ್ಲ. ದೇವಿಯೇ ಚಂಡಿಕೆಯಾಗಿ ಮೈವೆತ್ತು ನಿನ್ನ ಗಂಡನನ್ನು ಬಲಿ ತೆಗೆದುಕೊಳ್ಳುವಾಗ ಅವನನ್ನು ಉಳಿಸುವವರು ಯಾರಿದ್ದಾರೆ ಒಮ್ಮೆ ಹೇಳು. ಇನ್ನೂ ಕೂಡ ಭರವಸೆ ಮಾಡೋದಿಲ್ವೇ ನಿಮಗೆ? ನನ್ನ ಗಂಡನನ್ನು ಉಳಿಸಿಕೊಳ್ಳುವುದೆನ್ನುವ ವಿಶ್ವಾಸ ಭರವಸೆ ಎಲ್ಲವೂ ನನಗುಂಟು. ಆದ್ರೆ ನನ್ನ ಮಾತಿನಿಂದ ನಿಮಗೆ ಭರವಸೆ ಮೂಡುವುದಿಲ್ಲ. ಭರವಸೆ ಮೂಡುವುದಕ್ಕೆ ಬೇಕಾಗಿ ಲೋಕ ಮಾತೆಯಾಗಿರುವ ಈ ದೇವಿಯ ಪಾದಾಣೆ ಹೇಳ್ತಾ ಇದ್ದೇನೆ. ನನ್ನ ಮಾತಿಗೆ ಸೂರ್ಯ ಚಂದ್ರನೇ ಸಾಕ್ಷಿ. ನನ್ನ ಗಂಡನ ಪ್ರಾಣವನ್ನು ಬಿಡಿ, ನನ್ನ ಗಂಡನ ಒಂದೇ ಒಂದು ಕೂದಲನ್ನು ಕೂಡ ಗುರುತಿಸುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಈ ಮಾತನ್ನು ನಂಬಬೇಕು ನೀವು. ಮತ್ತೊಬ್ಬರನ್ನು ರಕ್ಷಿಸುವ ವಿಚಾರ ಬಿಡು, ನಮ್ಮನ್ನು ನಮಗೆ ರಕ್ಷಿಸಿಕೊಳ್ಳುವುದಕ್ಕಾಗುತ್ತದೆ ಲೋಕದಲ್ಲಿ. ಅಪರಾಧ ನುಡಿಯುತ್ತಾಳೆ, ಕ್ಷಮಿಸಿ ಕ್ಷಮಿಸಿ. ಪತಿವ್ರತೆ ಎನ್ನುವ ಅಹಂಕಾರದಿಂದ ಈ ಕಾಲದಲ್ಲಿ ಏನೇನೋ ಮಾತನ್ನಾಡಿಬಿಟ್ಟೆ. ತಿಳಿಯದೆ ಎಸಗಿದ ಕೃತ್ಯ ಕ್ಷಮಿಸಬೇಕು ತಂದೆ. ಈ ಪ್ರಪಂಚದಲ್ಲಿ ಯಾರು ಎಷ್ಟು ಸಮಯ ಬದುಕ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನನ್ನ ಗಂಡನ್ನೇ ಉಳಿಸ್ತೇನೆ ಎನ್ನುವ ಪ್ರಯತ್ನದಿಂದಲೇ ನಾನು ಮುಂದುವರಿಯುತ್ತಿರುವ ಸಮಯದಲ್ಲಿ ನನ್ನ ಪ್ರಾಣವೇ ಈ ಪ್ರಸಂಗಕ್ಕೆ ನಾಂದಿಯಾಗಿ ಹೋದರೆ ಮತ್ತೆ ನನ್ನ ಗಂಡ ಈ ಪ್ರಪಂಚದಲ್ಲಿ ಏಕಾಂಗಿ ಅಲ್ಲವೇ? ಅವರನ್ನು ಉಳಿಸುವವರು ಯಾರಿದ್ದಾರೆ? ಆದ್ದರಿಂದ ಇದು ನಿಮ್ಮ ಪಾದಮೂಲದಲ್ಲಿ ಬೇಡಿಕೆಯನ್ನು ಮುಂದುವರಿತಾ ಇದ್ದೇನೆ. ನಾಡಿನ ಮಹಾರಾಣಿಯನ್ನು ಖಂಡಿತವಾಗಿಯೂ ಭಾವಿಸಬೇಡಿ. ನಿಮ್ಮ ಮಗಳಿಗೆ ಬಂದದ ಕಷ್ಟ ಎಂದು ತಿಳಿದು ಮುಂದೊಂದು ದಿನ ನನ್ನ ಗಂಡನಿಗೆ ಆ ಪರಿಸ್ಥಿತಿ ಒದಗಿ ಬಂದ್ರೆ ಆ ಕಾಲದಲ್ಲಿ ಮೋಕ್ಷವನ್ನೇ ಕರುಣಿಸಬೇಕು ಗುರುದೇವ, ಮೋಕ್ಷವನ್ನೇ ಕರುಣಿಸಬೇಕು. ಯಶೋಮತಿ, ಮಾತಿನಲ್ಲಿ ಅಹಂಕಾರವಿಲ್ಲ, ಬದಲಾಗಿ ಪತಿವ್ರತ ಮನೋಭಾವವಿದೆ, ತ್ಯಾಗದ ಮನೋಭಾವವಿದೆ. ಗಂಡನಿಗೆ ಬೇಕಾಗಿ ಪ್ರಾಣವನ್ನಾದರೂ ಕೊಡ್ತೇನೆ ಎನ್ನುವಂತಹ ಸ್ವಭಾವವಿದೆ ಅನ್ನುವುದು ನನಗೆ ಅರ್ಥವಾಗಿದೆ. ಗಂಡನಾದವನು ದುಷ್ಟನಾಗಿರಲಿ, ರೋಗಿಷ್ಠನಾಗಿರಲಿ, ಅವನು ದೇವರು ಅನ್ನುವ ಹಾಗೆ ಯಾರು ತಿಳಿದು ನಡೆಯುತ್ತಾಳೋ ಅವಳೇ ನಿಜವಾದಂತಹ ಪತಿವ್ರತೆ. ಗಂಡನಿಗೆ ಬೇಕಾಗಿ ನಾನು ಸಾಯ್ತೇನೆ, ಆ ಮೇಲಾದರೂ ಮೋಕ್ಷವನ್ನು ಪಡೆಯಬೇಕು ಅನ್ನುವ ಹಾಗೆ ಕೇಳಿಕೊಂಡೇ ಅಲ್ಲ. ಸತಿ ಧರ್ಮ ನಿನ್ನಲ್ಲಿದೆ, ಪತಿವ್ರತೆಯರ ಸಾಲಿನಲ್ಲಿ ಸೂರ್ಯ ಚಂದ್ರರು ಇರುವ ತನಕ ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ ಅನ್ನುವುದರಲ್ಲಿ ಅನುಮಾನವೇನೂ ಇಲ್ಲ. ಹಾಗೆಂದು ನಿನ್ನ ಗಂಡನು ಮೋಕ್ಷವನ್ನು ಪಡೆಯುವಂತಹ ವಿಚಾರ ಅದನ್ನು ಪಡಿಸಬೇಕಾದವನು ನಾನಲ್ಲ. ಆ ಶ್ರೀದೇವಿಯ ಪಾದ ಅದು ಭಕ್ತರ ಪಾಲಿಗೆ ಕಲ್ಪವೃಕ್ಷ, ಕಾಮಧೇನು ಹೌದು. ಅವಳ ಪಾದವನ್ನು ನಾನು ತೋರಿಸ್ತೇನೆ. ಅದೇ ದಾರಿಯಲ್ಲಿ ಮುನ್ನಡೆ. ದೇವಿಯನ್ನು ನೆನೆಯುತ್ತಾ ಇರು. ನಿನ್ನ ಮನದಾಸೆಯನ್ನು ಆಕೆಯೇ ಪೂರೈಸಿಯಾಳು. ಅಧರ್ಮವು ತಾನೇ ಮಾಡುತ್ತಿದ್ದಂತಹ ವೇಳೆಯಲ್ಲಿ ದುಷ್ಟರು ತಾನೇ ತಾನಾಗಿ ಮರಮತ್ತು ನಿಂತಾಗ ಆ ಬುದ್ಧಿಗೆ ದುಷ್ಟರನ್ನು ನಾಶ ಮಾಡಿ ಧರ್ಮಾತ್ಮರನ್ನು ರಕ್ಷಿಸಕ್ಕಾದ್ದು ಆದಿಮಾಯ ಅಂತ ನನ್ನ ಕರ್ತವ್ಯ. ಈ ಹೊತ್ತಿನಲ್ಲಿ ಏಕವೀರಾದ್ರಲ್ಲಿ ಅರುಣಾಂದ್ರ ಎನ್ನುವಂತಹ ದೈತ್ಯನು ತಾನೇ ತಾನಾಗಿ ಬೆಳೆಯುತ್ತಾ ಇದ್ದಾನೆ. ಆತನ ಮಧ್ಯೆ ಆಗಂತೆ ಈ ಲೋಕಕ್ಕಂತೂ ಶಾಂತಿ ಇಲ್ಲ. ಅದಕ್ಕೆ ಬೇಕಾಗಿ ಆದಿಮಾಯ ಅಂತ ನಾನು ಈ ಯುಕ್ತಿಯ ಮಾರ್ಗವನ್ನು ಕಂಡುಕೊಂಡಿದ್ದೇನೆ. ಯಾಕೆ ಯಾವತ್ತು ಈ ಲೋಕದಲ್ಲಿ ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಮರಳಾಗದವರು ಯಾರೂ ಇಲ್ಲ. ಅದರಲ್ಲೂ ಇದನ್ನು ದುಷ್ಟನಾಗಿದ್ದಾನೆ. ಇವನನ್ನು ಯಾವ ರೀತಿಯಲ್ಲಿ ನಾವು ವಧಿಸಬೇಕು? ಬೇಟೆಗಾರನು ಯಾವತ್ತು ಬಲೆಯನ್ನು ಬೀಸಿ ಹೇಗೆ ಮೃಗಗಳನ್ನು ಹಿಡಿತಾನೋ ಅದೇ ರೀತಿಯಲ್ಲಿ ನನ್ನ ರೂಪ ಎನ್ನುವಂತಹ ಬಲೆಯನ್ನು ಬೀಸಿ ಆ ದುಷ್ಟನ್ನು ವಶಪಡಿಸಿ ಆದಷ್ಟು ಬೇಗನೆ ವಧಿಸಬೇಕಾದ ನನ್ನ ಕರ್ತವ್ಯ. ಅದಕ್ಕಾಗಿಯೇ ಈ ಲೋಕಮುಖವಂತ ಮೋಹಿನಿ ರೂಪವನ್ನು ಧರಿಸಿಕೊಂಡು ಮುಂದೆ ಬಂದಿದ್ದೇನೆ. ಕಾಣ್ತಾ ಇದೆಯಲ್ಲ ನಂದಿನಿ ನದಿ ಜುಳು ಜುಳು ದಿನದಿಂದ ಹರಿಯುತ್ತಾ ಇದ್ದಾಳೆ. ಈ ನದಿಯಡೆಗೆ ಸುಗಂಧ ಗಂಧಾವತನ್ನು ಆಸ್ವಾದಿಸಬೇಕಾಗಿ ದುಷ್ಟರು ಬರುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಅವರನ್ನು ನಾನು ಮೋಹಕ್ಕೆ ಒಳಪಡಿಸಬೇಕು. ಯಾವ ರೀತಿಯಲ್ಲಿ ಗಾಯನ ಮಾಡಬೇಕು ಅಷ್ಟೇ ಅಲ್ಲ, ನನ್ನ ರೂಪ ಎನ್ನುವಂತಹ ಬಲೆಯನ್ನು ಬೀಸಬೇಕು. ಅದಕ್ಕಾಗಿ ಕಾಣುತ್ತಾ ಇದೆಯಲ್ಲ ಕರಿಗಲ್ಲು, ಅದರ ಮೇಲೆ ಕುಳಿತು ದುಷ್ಟರು ಯಾವಾಗ ಬರ್ತಾರೆ ಎಂಬುದಾಗಿ ದಾರಿ ಹಾಗೆ ಒಂದು ಸಲ ತಿರುಗಾಟ ಮಾಡಿದ ಬಿಟ್ರೆ ಮನಸ್ಸಿಗೆ ಉಲ್ಲಾಸ ಬರ್ತದೆ ನೋಡು. ಸಮಾಧಾನ ಅದಕ್ಕೆ ಬೇಕಾಗಿ ಸುಳ್ಳಾಡೋದಕ್ಕೆ ಬಂದಿದ್ದೇವೆ. ಸರಿ ಅಣ್ಣ. ನೀನೊಂದು ಹೀಗಾಗಿ ಆಗಬಾರದು. ಆದೀತು. ಅದು ಇಲ್ಲಿಂದ ಹೊರಟು ಮತ್ತೆ ಜೊತೆಯಾಗಿ ಸೇರು. ಆಗಲಿ ಅಣ್ಣ, ಆಗಲಿ.
ಏನಿದು? ಇಲ್ಲಿ ಬಾರೋ. ಯಾಗಂಡ ನೀನು ಮತ್ತೆ ನಿನ್ನಲ್ಲಿ ಮಾತನಾಡಿ ಒಂದು 10-15 ಹೆಜ್ಜೆ ಮುಂದಿರಿಸಿದ್ದೇನಷ್ಟೇ. ಈ ದಾರಿಯಾಗಿ ಹೋದದ್ದಷ್ಟೇ ನೀನು. ಹೌದು. ಹಾ. ಒಮ್ಮೆಲೆ ನಾನು ಬೆರಗಾಗಿ ನಿಲ್ಲಬೇಕಾಯ್ತು. ಹಾ? ಹೌದು. ಯಾಕಾಗಿ? ಬೇರೇನಲ್ಲ, ಮತ್ತೆ ಯಾವಾಗಲೂ ನಂದಿನಿ ಹೊಳೆ ಅಂತ ಹೇಳಿದ್ರೆ ಭರತ ವೇಗದಲ್ಲಿ ಬರ್ತಾ ಇತ್ತು. ರಭಸವಾಗಿ ಹರಿತಾ ಇರ್ತದೆ. ಆದ್ರೆ ಇಂದು ಆ ಸ್ಥಿತಿ ಇಲ್ಲ. ಹಾ? ಜುಡು ಜುಡು ನಿನಾದೊಂದಿಗೆ ಶಾಂತವಾಗಿ ಹರಿತಾ ಇತ್ತು. ಬದಲಾವಣೆ ಆಗಿದೆ. ಹೇಗೆ ಆದ್ರೆ ನಮಗೇನು, ಹಾ? ನಮಗೆ ಮನಸ್ಸಿಗೊಂದು ಸಂತೋಷ ಆಗಬೇಕಾದ್ದು. ಹೌದು. ಹಾಗೆ ನೋಡಿಕೊಂಡು ಹೋಗ್ತೇನೆ. ಹಾ? ಒಮ್ಮೆಲೆ ನಿಲ್ಲಬೇಕಾಯ್ತು. ಹೌದೇ? ಒಬ್ಬಳು ಹೆಣ್ಣು ಹುಡುಗಿ ಇಲ್ಲಿ ಬಾರೋ. ಆಯಿತು. ಓ ಅತ್ತ ಕಡೆ ನೋಡು. ಹಾ? ಅಲ್ಲಿ ನೋಡು. ಕರಿಯ ಹೆಬ್ಬಂಡೆ ಮೇಲೆ ಕುಳಿತುಕೊಂಡಿದ್ದಾಳೆ. ತನ್ನ ಕಾಲನ್ನು ನೀರಲ್ಲಿ ಇಳಿಯಬಿಟ್ಟಿದ್ದಾಳೆ. ಸುಶ್ರಾವ್ಯವಾಗಿ ಸುಮಧುರವಾಗಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಅವಳ ಆ ಗಾಯನಕ್ಕೆ ಯಾವ ಹಾವಾಡಿಗನೊಬ್ಬ ತನ್ನ ಪುಂಗಿಯನ್ನು ಊದಿ ನಾದವನ್ನು ಹೊರಹೊಮ್ಮಿಸ್ತಾನೋ ಆಗ ಹಾಗೆ ನರ್ತಿಸತಕ್ಕ. ಹೌದು. ಆ ನಾದವನ್ನು ಕೇಳಿ ಹಾಗೆ ನನ್ನ ಸ್ಥಿತಿ ಆಯಿತು. ಹೌದೇ? ಅವಳ ನಾದವನ್ನು ಕೇಳಿ ಅಲ್ಲೇ ತಲೆ ತೂಗಿದೆ. ಧರಿಸಿಕೊಂಡಂತಹ ಆಭರಣ ಮೈಕಾಂತಿಯನ್ನು ಮತ್ತಷ್ಟು ಹೆಚ್ಚಿಕೊಂಡಿದ್ದಾಳೆ. ಸಾಲದೆ ಕದ್ದಕ್ಕೆ ಅವಳ ಕೇಶರಾಶಿ ಎಷ್ಟು ಚಂದ, ಅವಳ ರೂಪ ಎಷ್ಟು ಚಂದ, ಬಾಯ್ದ ಹುಬ್ಬು, ನೀಳವಾದ ಮೂಗು, ಆ ಒಂದು ಸುಖಾಸ, ಬೇಡ ನೋಡು, ಅವಳ ಸೊಂಟ ನೋಡು, ಅವಳ ಪಾದ ಪರಮ ಸವಿಯನ್ನೇ ಒಂದು ಬಿಟ್ಟು ನೋಡಿದ್ದು ಸಾಕಾಗುತ್ತಿಲ್ಲ. ಹೋಗಿ ಒಮ್ಮೆ ಮಾತಾಡುವಂತ ಹತ್ತಿರ ಹೋಗಬೇಕಾಗಿತ್ತು ಅಲ್ಲಿಗೆ. ಆದ್ರೆ ತಲುಪಿತ್ತು ಇಲ್ಲಿಗೆ. ಈ ಕರಿಯ ಹೆಬ್ಬಂಡೆ ಮೇಲೆ ಇಲ್ಲಿಗೆ ಇವಳು ಬರ್ಬೇಕು ಅಂತೇಳಿ ಆದ್ರೆ ಯಾರಾಗಿರ್ಬಹುದು? ಇವಳು ಅಣ್ಣ ಸಂದರ್ಭದಲ್ಲಿ ನಮ್ಮನ್ನೇ ನಾವು ಮರೆಯುವಂತಹ ಸ್ಥಿತಿ ಉಂಟಾಗ್ತಾ ಇದೆ ಅಂತ. ಹೌದು. ಯಾಕೆಂದ್ರೆ 14 ಲೋಕಗಳನ್ನೇ ಸಂಚಾರ ಮಾಡಿದವರು ಚಂಡ ಪ್ರಚಂಡರು. ಈವರೆಗೆ ಇಷ್ಟು ಸುಂದರವಾದಂತಹ ಹುಡುಗಿಯನ್ನು ನೋಡಿದವರೇ ಅಲ್ಲ. ಆದರೆ ಅಣ್ಣ ಇವಳ ರೂಪ ಸೌಂದರ್ಯವನ್ನು ನೋಡುವಾಗ ನಮಗೆ ಇವಳ ಅಕ್ಷರ ಸಂಪತ್ತೇ ನಮ್ಮಲ್ಲಿ ಸಾಕಾಗುತ್ತಾ ಇರುವುದಾಗಿ ಅನಿಸ್ತಾ ಇದೆ. ಹೌದೌದು. ನಮಗೆ ಇರುವುದು ಒಂದು ನಾಲಿಗೆ, 1000 ನಾಲಿಗೆ ಉಳ್ಳಂತಹ ಆದಿಶೇಷನಿಗೂ ಕೂಡ ಸೋಲಬೇಕಾಯಿತು. ಆದ್ದರಿಂದ ಏನು ರೂಪವನ್ನು ಹೊಂದಿದವಳಿಗೆ ಆಗಿದ್ದಾಳೆ. ಆದರೆ ಅಣ್ಣ ಸಾಮಾನ್ಯದವರು ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಉಂಟೇನು? ಒಂದು ಸಲ ಸುಮ್ಮನೆ ಗೊತ್ತುಕೊಳ್ಳೋ. ನಮ್ಮೊಡೆಯ ಆಳ್ವಿಕೆ ಇರುವಾಗ ಅಪ್ಪಣವಿಲ್ಲ, ಪ್ರವೇಶವಿಲ್ಲ. ಅಪ್ಪಣೆ ಇಲ್ಲದೆ ಯಾರೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮವರಲ್ಲಿ ಇಷ್ಟು ಸುಂದರವಾದ ಹುಡುಗಿ ಇರುವುದಕ್ಕಂತೂ ಇನ್ನೂ ಸಾಧ್ಯವಿಲ್ಲ. ತಲೆ ಬಿಚ್ಚಿ ಹಾಕಿ ಕುತ್ಕೊಂಡಿದ್ದವರು. ಹೌದು. ಯಾರಿವಳು? ಇವಳು ಅವಳೇ. ಅವಳಂದ್ರೆ ಯಾರು? ಅವಳಂದ್ರೆ ಹಿಂದೆ ನಡೆದಂತಹ ಒಂದು ಘಟನೆ ನೆನಪಾಗ್ತಾ ಇದೆ ಇವಳನ್ನು ನೋಡಿದಾಗ. ಅವಾಗ ಇಲ್ಲ ಕೇಳಿತು ಹೇಳಿದವರು, ನಮ್ಮ ಹಿರಿಯವರೆಲ್ಲ ಹೇಳಿದಂತಹ ವಿಚಾರವನ್ನು ಕೇಳಿದ್ದೆ. ನಮಗೂ ಮತ್ತು ಸುರರಿಗೂ ಕಪಟಿಗಳಂತಹ ದೇವತೆಗಳಿದ್ದಾರಲ್ಲ ಅವರಿಗೂ ಸಮುದ್ರ ಮಥನ ನಡೆದಂತಹ ಸಂದರ್ಭ. ಹೌದೌದು, ಸಮುದ್ರ ಮಥನ ನಡೆದಂತೆ. ಸಮುದ್ರ ಮಥನದಲ್ಲಿ ಅವು ಅದೇ ಕಥೆ ನೆನಪಾಗುದು. ಆ ಸಮುದ್ರ ಮಥನದಲ್ಲಿ ಅವಳು ಆ ಮಥನ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಓರ್ವಾಕಿ ಅದರಿಂದ ಉದಿಸಿ ಬಂದಿದ್ದಳಂತೆ. ಆಕೆಯನ್ನು ಆ ಕಪಟಿಯಾದಂತಹ ನಾರಾಯಣ ತನ್ನ ವಕ್ಷಸ್ಥಳದಲ್ಲಿ ಇರಿಸಿಕೊಂಡಿದ್ದಾನೆ, ಲಕ್ಷ್ಮಿ ಎನ್ನುವುದಾಗಿ. ಆ ಲಕ್ಷ್ಮೀ ದೇವಿ ವಕ್ಷಸ್ಥಳವನ್ನು ಬಿಟ್ಟು ಇಲ್ಲಿಗೆ ಬಂದಿರಬಹುದಲ್ಲ. ಸಿರಿಯೋ ಈಕೆ ಬಿಟ್ಟು ಬಿಟ್ರೆ ನಮ್ಮ ದೇವರಾದಂತಹ ಶಂಕರ, ಆತರ ಸತ್ಯಾದಂತಹ ಶಂಕರಿ ದೇವಿ ಬಂದಿರಬಹುದಲ್ಲ. ಶಂಕರಿ ಇನ್ನು ಬ್ರಹ್ಮನ ರಾಣಿ ವಾಣಿ ವೀಣಾ ಪಾಣಿ ಆಕೆ ಬಂದಿರ್ಲಿಕ್ಕಿಲ್ವೇ? ಶಾರದಾಮಣಿ. ಹಾಗಾದ್ರೆ ಇನ್ನಾರಗ ಅಂತ ಯಾರಿಗಳು? ಮೇಲಿಂದ ಕೆಳಗೆ ಬಿದ್ದವಳ ಅಲ್ಲ ಭೂಮಿಯಿಂದ ಮೇಲೆ ಇದ್ದವಳು? ನಿರ್ಣಯಿಸಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಕಷ್ಟ ಮನಸ್ಸಿಗೆ ತೋಚಿದ ಹಾಗೆ ಎಲ್ಲಿಯಾದ್ರೂ ಕಪಟ ಸಿರಿಯೋ ಎಂಬುದಾಗಿ ಹೇಳಿದೆಯಲ್ಲ. ಒಂದು ಸಲ ಸುಮ್ಮನೆ ಕೂತ್ಕೊಳ್ಳ. ಯಾಕಣ್ಣ? ರಮಣ ಬರುವುದಕ್ಕೆ ಸಾಧ್ಯ ಉಂಟು. ಅವನು ಹೊರಡುತ್ತಿದ್ದ ಹೆಂಡತಿ ಜೊತೆಗೆ, ಅವಳ ಜೊತೆಯಲ್ಲೇ ಬರ್ತಿದ್ದ. ಹಾಗೆಂದು ನಮ್ಮ ಕುಲದೇವರಾದಂತಹ ಶಂಕರ ಬೆಳಿಗ್ಗೆ ಇದ್ದಾಗೆ ಜಯನಮೋ ಜಗದೀಶ್ವರ ಎಂಬುದಾಗಿ 10 ಕಿಲೋಮೀಟರ್ ಕೊಯ್ದು ಅವನಿಗೆ ನಾವು ಯಾವಾಗಲೂ ಶಂಕರರ ಶಂಕರಿಯೋ ಎಂಬುದಾಗಿ ನೋಡಿದ್ರೆ ಹೇಳುವುದಕ್ಕೆ ನಮಗೆ ಯಾರಾದ್ರೂ ಏನೋ ನಮ್ಮ ದೇವರು ಒಂದು ಹುಡುಗಿ ಹುಚ್ಚಿನ ಅಲ್ವ. ಮತ್ತೆ
ಈಗ ಶಂಕರ ಇದ್ದಾರ ಜೊತೆಯಲ್ಲಿ? ಜೊತೆಯಲ್ಲಿ ಯಾರಿಲ್ಲ. ಶಂಕರ ಇಲ್ಲ ಅಂತ ಶಂಕರಿಯೂ ಅಲ್ಲ. ಹಾಗಿದ್ರೆ ಬ್ರಹ್ಮನ ರಾಣಿ ಆ ಪಡಿಬೇಡಿ ಹಾ ಅಲ್ಲ, ಸೃಷ್ಟಿಗಾರಿ ಅರ್ಥದಲ್ಲಿ ಉಳಿದಿತ್ತು. ಮತ್ತೆ ಮೂರು ಮೂರ್ತಿಗಳ ಮಡದಿ ಯಾರು ಅಂತ ಹೇಳಿದ್ರು ಯಾರೂ ಅಲ್ಲ. ಮತ್ತೆ ಇನ್ನಾರ ಕಾಂತೆಯಾಗಿ ಅವಳು. ಆದ್ರಿಂದಲೇ ಅವಳ ಗಡ್ಡವನ್ನು ನೋಡಿದ್ರೆ ಕಟ್ಟಿ ಕಾಣುವುದಿಲ್ಲ. ಇಲ್ಲ ಒಮ್ಮೆ ಬೆರಳು ನೋಡಿದ್ದು ಕೆಳಗಿದ್ದು ಕಾಲಂತರ ಮೊದಲೇ ಇಲ್ಲ. ಇಲ್ಲವೇ ಇಲ್ಲ. ತಮ್ಮ ಏನಣ್ಣ ಇವಳಿಗೆ ಮದುವೆ ಆಗ್ಲಿಲ್ವೋ? ಯಾಕಣ್ಣ ಸ್ವಲ್ಪ ಬದುಕಿಗೆ ಆದಿತ್ತು. ಎಷ್ಟು ನಾವು ಮಾತನಾಡುವುದು, ಇವಳನ್ನೇ ನಾವು ಜೊತೆಯಲ್ಲೇ ಕರ್ಕೊಂಡು ಹೋದ್ರೆ ಬಾಧಿತ್ತು. ಎಲ್ಲಿಗೆ? ಹಾಗಲ್ಲ, ಮತ್ತೆ ಇವಳನ್ನ ನಾನು ಮದುವೆ ಆಗದಂತೆ. ಅಣ್ಣ ಬೇಡ ಬೇಡ ಬೇಡ. ನಾವಿರೋರು ನಾನು ಮದುವೆ ಆಗ್ತೇನೆ ನಾನು ಮದುವೆ ಆಗ್ತೇನೆ ಅಂತ ಹೇಳ್ತೇವೆ. ಸರಿ, ಈಗ ನೀನು ಹೊರಟದಕ್ಕೆ ನಾನು ಮದುವೆ ಆಗ್ಲಿಕ್ಕಂತ ಹೊರಟದ್ದು. ಆದ್ರೆ ಯೋಚನೆ ಮಾಡಿದ್ದೇನೆ. ಏನು? ಆದ್ರೆ ನಾನು ಈ ಮದುವೆ ಯೋಚನೆ ಮಾಡುವಾಗ ನಮಗೆ ಮುಂದೆ ಹಿಂದಿನದೊಂದು ಯೋಚನೆ ನೆನಪಾಯ್ತು. ಎಂತದು? ನಮಗೆ ವರಬಲ ಏನಿದೆ ಹೇಳು? ಬ್ರಹ್ಮಚಾರಿಗಳು ನಾವು ಅವಳನ್ನು ಮದುವೆ ಆಗುತ್ತೇವೆ ಅಂದ್ರೆ ಮರಣವನ್ನು ಕಟ್ಟಿಕೊಂಡು ಹಾಗಾಯ್ತು. ಹೌದು. ಆದ್ರಿಂದ ಬೇಡ ನಮಗೆ. ಹಾ, ಆದ್ರೆ ಒಂದು ವಿಷಯ, ಇವಳನ್ನ ಇಲ್ಲೇ ಬಿಟ್ಟು ಹೋದ್ರೆ ಮದುವೆ ಆಗುವುದಕ್ಕೆ ನಾವು ಹೇಳಿದವರಲ್ಲೋ. ಮತ್ತೆ ಇವಳು ನಿಜವಾಗಿ ಅಲಂಕರಿಸಬೇಕು. ಯಾರ ಪದವಿ? ಯಾವ ಪದವಿ? ಯಾವ ಪದವಿಯನ್ನು? ನಮ್ಮೊಡೆಯನ ಎಡಭಾಗದಲ್ಲಿ ಮಂತ್ರಿಣಿ ಅರಸಿಯಾಗಬೇಕು. ಹಾ ಹಾಗಿದ್ರೆ ನೋಡುವುದಕ್ಕೊಂದು ಚಂದ. ಹಾ ಆದ್ರಿಂದ ಹಾ ನೇರವಾಗಿ ಹೋಗೋಣ, ನಮ್ಮೊಡೆಯನಲ್ಲಿ ಹೇಳೋಣ. ಆದೀತು. ಅರುಣಾಕ್ಕಿನೇ ಇವಳನ್ನು ಮದುವೆ ಆಗಲಿ. ಸರಿ ಅಣ್ಣ. ಸಂತೋಷಕ್ಕೆ ನಾವೇನೋ ನಂದಿನಿ ಕಣದ ಬಳಿಗೆ ಹೊರಟೆ. ವಿಶೇಷವಾದಂತಹ ಸುದ್ದಿಯನ್ನು ಅನುಭವಿಸಬೇಕಾಗಿಯೇ ಸನ್ನಿಧಿಯನ್ನು ಸೇರಿದವರಿದ್ದೇವೆ ಪ್ರಭು. ವಿಶೇಷ ಬೇರೇನಲ್ಲ, ಒಬ್ಬಳು ಹುಡುಗಿ ನಂದಿನಿ ತಟದಲ್ಲಿದ್ದಾಳೆ ಅಂತ ಹೇಳ್ತೇನೆ. ಯಾರೋ ಬಟ್ಟೆ ಒಗೆಯುವುದಕ್ಕೆ ಬಂದವರಿರ್ಬೇಕು. ನೀವೇನು ಹೇಳ್ತೀರಿ? ಬಟ್ಟೆ ಒಗೆಯುವ ಜಾತಿ ಅಲ್ಲ ಅವಳು. ನೋಡಬೇಕು ಅವಳನ್ನು. ಅಪ್ರತಿಮವಾದಂತಹ ರೂಪ ಲಾವಣ್ಯವನ್ನೇ ಹೊಂದಿದ್ದಾಳೆ. ವಿಶೇಷವಾದಂತಹ ಚಲವು. ನಾವು ಯಾರು 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 ತರ್ಕಿಸಿಕೊಂಡು ಎಷ್ಟೆಷ್ಟು ಯೋಚನೆ ಮಾಡಿದ್ರು ಪಕ್ಕದ ಉತ್ತರ ಸಿಗಲಿಲ್ಲ. ಅದು ನನ್ನಲ್ಲಿ ಕೇಳಿದ್ರೆ ನಾನೇನು ಹೇಳಿ? ಗೊತ್ತಾಯ್ತು ನಮಗೆ. ಆ ಸೃಷ್ಟಿಗತರಾದಂತಹ ಬ್ರಹ್ಮದೇವ ನಿಮ್ಮ ಸಾಮರ್ಥ್ಯವನ್ನು ಅರಿತು ಹುಡುಗರಿಗೆ ಬೇಕಾಗಿ ಸೌಂದರ್ಯವನ್ನೆಲ್ಲವನ್ನು ಕಲೆ ಹಾಕಿ ಆ ಒಂದು ಪಾಕದಿಂದ ಒಂದು ಪೆಟ್ಟು ಹುಡುಗಿಯನ್ನು ಸೃಷ್ಟಿ ಮಾಡಿ ನಿಮಗೆ ಖಂಡಿತವಾಗಿ ಕಳಿಸಲೇಬೇಕು. ನನಗೆ ಹಾಕುವ ನನಗೆ ಯಶೋಮತಿ ಏನ್ ಹೇಳ್ತೀರಾ? ಏನು ತಪ್ಪೆಣಿಸಿಕೊಳ್ಳಬೇಡಿ. ಯಶೋಮತಿಯಮ್ಮನವರಿಗಿಂತಲೂ ಇಮ್ಮಡಿಯಾದಂತಹ ಚಲವನ್ನು ಇವಳು ಹೊಂದಿದ್ದಾಳಂತ ಹೇಳ್ತೇನೆ. ಯಶೋಮತಿ ಇಮ್ಮಡಿ ಚಲವು ಇವಳು ನಂದಿನಿ ತೀರ. ಹೌದು. ಹೊಳೆಮತಿ ಹುಡುಗಿ. ನೀವು ಆಡುತ್ತಿರುವಂತಹ ನುಡಿಗಳನ್ನು ಕೇಳುತ್ತಿದ್ದ ಹಾಗೆ ಇಲ್ಲಪ್ಪ ಇಲ್ಲ. ಯಾರಿಲ್ಲ, ಏನಿಲ್ಲ. ಅವ ಬದುಕಲಿಕ್ಕೆ ಬಿಡುವುದಿಲ್ಲ ಅವ. ಯಾರು? ಓ ಅವ ಇಲ್ಲಿ ಮಾಡಿ. ಅವನಲ್ಲಿ ಏನು ಮಾಡ್ತೀನಿ? ಅವ ನಮ್ಮವನೆಲ್ವ? ನಮ್ಮಲ್ಲ ಅದು. ಇವ ಕಣ್ಣಿಗೆ ಕಾಣದವ ಮನ್ಮಥ. ಅವರಲ್ಲಿರುವಂತಹ ಪಂಚಚರಗಳನ್ನು ತೆಗೆದು ನನ್ನ ಎದೆಗೆ ಪ್ರಯೋಗಿಸಿದ. ಏನಾದ್ರೂ ಸರಿ, ಆ ವನಜನೇತ್ರೆಯನ್ನು ಮದುವೆಯಾಗಿಯೇ ಸಿದ್ಧ ಅನ್ನುವಲ್ಲಿಗೆ ಬಂದು ಮುಟ್ಟಿದ್ದೇನೆ ನಾನು. ನಾವು ಹೊರಟದ್ದೆ ಹಾಗಾಗಿ ನಂದಿನಿ ತನದ ಬಳಿಗೆ. ಇನ್ಯಾಕೆ ನೀವಲ್ಲಿಗೆ? ನೀವು ಬಯಸಿದ ಹುಡುಗಿಯನ್ನು ಆಧಾರದಿಂದ ಕರ್ಕೊಂಡು ಬರ್ತೇವೆ. ಯಾರು ನೀವು ಹೋಗುದಾ? ಹೌದು, ಸಣ್ಣ ಪ್ರಚಂಡರು. ಬೇಡ ಬೇಡ, ಅದು ನಾನೇ ನೋಡಿ ಏನು ಅಂತ ಆಲೋಚನೆ ಮಾಡ್ತೇನೆ. ಬೇಕಿದ್ರೆ ನಿಮ್ಮನ್ನು ಕರೆಯುತ್ತೇನೆ, ಅಷ್ಟೇ ಒಳಗೆ.
ನಮಸ್ಕಾರ ಮಾಡಿದ್ರೆ ಸಾಲದು. ನೀನೆಂತ ಕೂತು ಬೆಳಕು ಯಾಕೆ ಆಚೆ ಈಚೆ ಹುಡುಕುತ್ತೆ ಆಗಿನಿಂದ ಹುಡುಕುವುದೇ ನಾನು ನಿಮ್ಮನ್ನೇ ನೋಡುದು. ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾರಿಲ್ಲಿದ್ದಾರೆ? ನನ್ನನ್ನೇನು ಹೊಸದು